ಕ್ರಿಸ್ಮಸ್ ಸಂಭ್ರಮ ಮುಗಿಸಿ ಮನೆಗೆ ತೆರಳಿದ್ದ ಯುವಕರು. ಟಿಪ್ಪರ್ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ, ಇಡೀ ಗ್ರಾಮಕ್ಕೆ ಸೂತಕದ ಛಾಯೆ ಮೂಡಿಸಿದ ಯುವಕರ ಸಾವು. ಯುವಕರ ಮೇಲೆ ಜವರಾಯನ ಅಟ್ಟಹಾಸ, ದಿಕ್ಕು ತೋಚದಂತಾದ ಮೃತರ ಕುಟುಂಬಸ್ಥರು ಧೈರ್ಯ ತುಂಬಿ ಪರಿಹಾರದ ಭರವಸೆ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಟಿಪ್ಪರ್ ಹಾಗೂ ಬೈಕ್ ಅಪಘಾತದಲ್ಲಿ ಯುವಕರ ಸಾವು ಪ್ರಕರಣ, ಮೃತರ ಮನೆಗಳಿಗೆ ಭೇಟಿ ಸಾಂತ್ವನ ಹೇಳಿ ಪರಿಹಾರದ ಭರವಸೆ ನೀಡಿದ ಸಂಸದ ಸುಧಾಕರ್. ಅಂಚೆ ಕಚೇರಿಯಲ್ಲಿನ ಪೋಸ್ಟ್ ಮ್ಯಾನ್ ಗೋಲ್ಮಾಲ್ ಆರೋಪ, ಗ್ರಾಮಸ್ಥರ ಆಕ್ರೋಶ, ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಅವರಿಬ್ಬರು ಅಣ್ಣ ತಮ್ಮಂದಿರು ಹಾಗೂ ಅವರ ಜೊತೆ ಇಬ್ಬರು ಸ್ನೇಹಿತರು ಸೇರಿ ಕ್ರಿಸ್ಮಸ್ ಮುಗಿಸಿಕೊಂಡು ಒಂದೇ ಬೈಕಿನಲ್ಲಿ ಊರಿನತ್ತ ಹೊರಟಿದ್ದರು. ಆದರೆ ದುರಾದೃಷ್ಟವಶಾತ್ ಹೆದ್ದಾರಿಯಲ್ಲಿ ಯಮಸ್ವರೂಪಿಯಂತೆ ಅಡ್ಡ ಬಂದ ಟಿಪ್ಪರ್ ಲಾರಿಗೆ ಬೈಕ್ ಡಿಕ್ಕಿಯಾಗಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಘಟನೆಯಿಂದ ಆ ಗ್ರಾಮದಲ್ಲಿ ಸೂತಕದ ವಾತಾವರಣ ಆವರಿಸಿದೆ. ಈ ಸಿಸಿಟಿವಿಯಲ್ಲಿ ದೃಶ್ಯಗಳನ್ನೊಮ್ಮೆ ನೋಡಿ. ಟಿಪ್ಪರ್ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದಿರೋದನ್ನ ನೋಡಿದ್ರೆ ಎದೆ ಝಲ್ ಅನ್ಸುತ್ತೆ. ಹೌದು, ಟಿಪ್ಪರ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸಂಭವಿಸಿದ ಅಪಘಾತದಲ್ಲಿ ಒಂದೇ ಗ್ರಾಮದ 4 ಯುವಕರು ಮೃತಪಟ್ಟಿರುವಂತಹ ಹೃದಯ ವಿದ್ರಾವಕ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗೇಟ್ ಬಳಿ ನಡೆದಿದೆ. ಅಜ್ವಾರ ಗ್ರಾಮದ ಅಣ್ಣ ತಮ್ಮಂದಿರಾದ ನರಸಿಂಹಮೂರ್ತಿ ಮತ್ತು ನಂದೀಶ್ ಸೇರಿದಂತೆ ಅರುಣ್ ಹಾಗೂ ಮನೋಜ್ ಮೃತ ದುರ್ದೈವಿಗಳಾಗಿದ್ದಾರೆ. ಅಂದ ಹಾಗೆ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಈ 4 ಚಿಕ್ಕಬಳ್ಳಾಪುರ ನಗರದ ಚರ್ಚ್ಗಳಿಗೆ ಭೇಟಿ ನೀಡಿ ಮರಳಿ ಸ್ವಗ್ರಾಮದತ್ರ ಹೊರಟಿದ್ರು. 4 ಸಹ ನರಸಿಂಹಮೂರ್ತಿಗೆ ಸೇರಿದ ಸಿಟಿ 100 ಬೈಕ್ನಲ್ಲಿ ಹೊರಟಿದ್ದು ಇನ್ನೇನು ಅಜ್ಜವಾರ ಗ್ರಾಮಕ್ಕೆ ಹೈವೇಯಿಂದ ಬಲ ತಿರುವು ಪಡೆದುಕೊಳ್ಳಬೇಕಿತ್ತು. ಅಷ್ಟರಲ್ಲಿ ಯಮಸ್ವರೂಪಿಯಂತೆ ಟಿಪ್ಪರ್ ಲಾರಿ ಬಂದಿದ್ದು ಮುಖಾಮುಖಿ ಡಿಕ್ಕಿಯಾಗಿದೆ. ಇದರಿಂದ 4 ಸ್ಥಳದಲ್ಲೇ ದುರ್ಮರಣಕ್ಕೆ ಈಡಾಗಿರುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. दिन कर्ज चुरी ये तो कुछ दिन लगे सो या तो कुछ दिन लगे तो कुछ दिन सबसे वेलकम सर पे ಸ್ವಲ್ಪ ಈ ಕಡೆ ಬರ್ರ ಅಪ್ಪ, ಸ್ವಲ್ಪ ಈ ಕಡೆ ಬರ್ರ. ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಚಿಕ್ಕಬಳ್ಳಾಪುರ ಶಿಲ್ಘಟ್ಟ ರೋಡಲ್ಲಿ ಒಂದು ದೊಡ್ಡದು ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟಲ್ಲಿ 4 ಜನದು ಡೆತ್ ಆಗಿದೆ.
ಬೇಸಿಕ್ಲಿ 4 ಜನ ಒಂದೇ ಬೈಕಲ್ಲಿ ಯಂಗ್ ಹುಡುಗರು ಒಂದೇ ಬೈಕಲ್ಲಿ ಚಿಕ್ಕಬಳ್ಳಾಪುರದಿಂದ ಅಜ್ವಾರ ಬರ್ತಾಯಿತ್ತು, ಮತ್ತು ಇನ್ನೊಂದು ಟಿಪ್ಪರ್ ಶಿಲ್ಘಟ್ಟ ಕಡೆಯಿಂದ ಚಿಕ್ಕಬಳ್ಳಾಪುರ ಹೋಗ್ತಾಯಿತ್ತು. ಅವ್ರದ್ದು ಹೆಡ್ ಆನ್ ಕೊಲಿಜನ್ ಆಗಿದೆ. ಬೈಕ್ದವರು ಇಲ್ಲಿಂದ ಒಂದು ರೈಡ್ ತಗೋಬೇಕು, ಅದು ರೈಡ್ ತಗೋವಾಗ ಟೈಮಲ್ಲಿ ಏನಾದರೂ ಅವ್ರ ಕಡೆಯಿಂದ ಏನೋ ತಪ್ಪಾಗಿ ಡೈರೆಕ್ಟ್ ಟಿಪ್ಪರ್ಗೆ ಗುದ್ದಿ ಹಾಕಿದ್ದಾರೆ. 4 ಜನದ್ದು ಸ್ಪಾಟಲ್ಲಿ ಡೆತ್ ಆಗಿದೆ. ಈ ಕೇಸಲ್ಲಿ 4 ಜನ ಯಾರು ವಿಕ್ಟಿಮ್ ಇದ್ದಾರೆ ಅವ್ರದ್ದು 2 ಜನದ್ದು ಏಜ್ 25, 26 ಮತ್ತು ಬೇರೆ 2 ಜನದ್ದು 18 and 19 ಇದೆ. ನಂದೀಶ್, ನರಸಿಂಹಮೂರ್ತಿ, ಮನೋಜ್ ಮತ್ತು ಅರುಣ್ 4 ಜನದ್ದು ಡೆತ್ ಆಗಿದೆ ಈ ಕೇಸಲ್ಲಿ. ಮತ್ತು ಈ ಕೇಸಲ್ಲಿ 4 ಜನ ಯಾರಿದ್ದಾರೆ ಅಲ್ಲಿ 2 ಜನ ಅಣ್ಣ ತಮ್ಮ ಕೂಡ ಇದ್ದಾರೆ. ಎಲ್ಲ 4 ಜನ ಸೇಮ್ ಊರದವರು ಒಂದೇ ಬೈಕಲ್ಲಿ ಬಂದಿದ್ದಾರೆ. ಸೊ ಅದು ಒಂದು ದೊಡ್ಡದು ಟ್ರಾಫಿಕ್ ರೂಲ್ದು ವೈಲೇಷನ್ ಕೂಡ ಇದೆ. ಟಿಪ್ಪರ್ಗೆ ನಾವು ಸಿಕ್ಯೂರ್ ಮಾಡಿದ್ದೀವಿ, ಟಿಪ್ಪರ್ ಡ್ರೈವರ್ಗೆ ಕೂಡ ಬೇಗ ಸಿಕ್ಯೂರ್ ಮಾಡ್ತೀವಿ. ಆಲ್ರೆಡಿ ನಾವು ಓನರ್ ಜೊತೆ ಮಾತಾಡಿದ್ದೀವಿ. ಟಿಪ್ಪರ್ಗೆ ಕೂಡ ಬೈಕ್ಗೆ ಬಾಡೀಸ್ಗೆ ಎಲ್ಲ ಶಿಫ್ಟ್ ಮಾಡಿದ್ದೀವಿ. ಯಾರ್ದು ತಪ್ಪಿದೆ ಅದನ್ನು ಐಡೆಂಟಿಫೈ ಮಾಡಿ ಆ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಟಿಪ್ಪರ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಸಿಟಿ 100 ಬೈಕ್ ಸಂಪೂರ್ಣ ನುಜ್ಜುಗಜ್ಜಾಗಿದೆ. ಘಟನೆಯಲ್ಲಿ ಮೃತಪಟ್ಟವರು 4 ಸ್ನೇಹಿತರಾಗಿದ್ದಾರೆ. 4ರಲ್ಲಿ ನಂದೀಶ್ ಹಾಗೂ ನರಸಿಂಹಮೂರ್ತಿ 2 ಅಣ್ಣ ತಮ್ಮಂದ್ರು. 2 ಮಕ್ಕಳನ್ನ ಒಟ್ಟಿಗೆ ಕಳೆದುಕೊಂಡಿರುವ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತೊಂದೆಡೆ ಮೃತ ನರಸಿಂಹಮೂರ್ತಿ ಕಳೆದ 6 ತಿಂಗಳ ಹಿಂದೆಯಷ್ಟೇ ಪ್ರೇಮ ವಿವಾಹ ಆಗಿದ್ದ. ಅಪಘಾತದ ವಿಚಾರ ತಿಳಿದು ನವ ವಿವಾಹಿತೆ ನರಸಿಂಹಮೂರ್ತಿಯ ಪತ್ನಿ ಚೈತ್ರ ಸಹ ಆಘಾತಕ್ಕೆ ಒಳಗಾಗಿದ್ದಾಳೆ. ಅಜ್ವಾರ ಗೇಟ್ ಬಳಿ ಸಂಜೆ 9:30, 9:45 ನಮ್ಮ ಅಜ್ವಾರ ಗ್ರಾಮದ 4 ಜನ ಕೃಷಿ ಕಾರ್ಮಿಕರು, ಎಲ್ಲ 18ರಿಂದ 25 ವರ್ಷ ಹುಡುಗರವರು ಕೆಲಸಕ್ಕೆ ಹೋಗಿ ಬರಬೇಕಾದ್ರೆ ಇಲ್ಲಿ ಅಜ್ವಾರದ ಹತ್ರ ಟರ್ನ್ ಆಗಬೇಕಾದ್ರೆ ಟಿಪ್ಪರ್ ಲಾರಿ ಬಂದು ಅವ್ರಿಗೆ ಹೊಡೆದು 4 ಜನನೂ ಮೃತಪಟ್ಟಿರುತ್ತಾರೆ. ಅವರೆಲ್ಲ ಕೃಷಿ ಕಾರ್ಮಿಕರು ಪಾಪ. ಇಲ್ಲಿ ಅಜ್ವಾರ ಗೇಟ್ ಬಳಿ ಸ್ವಲ್ಪ ನಮಗೆ ನ್ಯಾಷನಲ್ ವೇವರು ಈ ಒಂದು 6 ಅಡಿ ಒಂದು ಡೆಕ್ ಒಂದು ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು. ಆ ಮೋರಿನ ತೆಗೆದಿಲ್ಲ ಅವರು. ಅದೇ ಮೊದಲು ಯಥಾಸ್ಥಿತಿ ಹಾಗೆ ಇಟ್ಕೊಂಡಿದ್ದಾರೆ. ಆ ಮೋರಿ ತೆಗೆದ್ರೆ ಸ್ವಲ್ಪ ವಿಶಾಲ ಆಗ್ತದೆ, ಅಲ್ಲಿ ಟರ್ನಿಂಗು ಸ್ವಲ್ಪ ಅನುಕೂಲ ಆಗುತ್ತೆ. ಮೊದಲು ಆ ಮೋರಿ ತೆಗೆದು ಇಲ್ಲೆಲ್ಲ ಇದು ಮಾಡಬೇಕು. ನಮ್ಮ DC ಸಾಹೇಬರು, SP ಸಾಹೇಬರು ಬಂದು ಸ್ವಲ್ಪ ಪರಿಶೀಲನೆ ಮಾಡಿ ಅದು ರಸ್ತೆಯನ್ನು ಸರಿಪಡಿಸ್ತಿದ್ರೆ ಈ ಒಂದು ಸಮಸ್ಯೆ ಆಗ್ತಾ ಇರಲಿಲ್ಲ ಅಂಥೇಳಿ ನನ್ನೊಂದು ಭಾವನೆ. ಮತ್ತು ಇವರು ಕೃಷಿ ಕಾರ್ಮಿಕರು, ಇವ್ರಿಗೇನಾದರೂ ಧನ ಸಹಾಯ ಸರ್ಕಾರದಿಂದ ಅವ್ರ ತಂದೆ ತಾಯಿಗೆ ಭಾಳ ಎಲ್ಲ ಕಷ್ಟದಲ್ಲಿರೋರು ಧನ ಸಹಾಯ ಮಾಡಬೇಕು ಅಂತ ತಮ್ಮ ವಾಹಿನಿ ಮುಖಾಂತರ ತಿಳಿಸ್ತಾ ಇದ್ದೇನೆ. 4 ಜನ ಬರಬೇಕಾದ್ರೆ ಒಂದೇ ಗಾಡಿಯಲ್ಲಿ ಬಂದಿದ್ದಾರೆ ಅವ್ರದ್ದು. ಅದು ಒಂದು ಇದಿದೆ ಪಾಪ. 4 ಜನ ಬರ್ತಾನೆ ಇಲ್ಲಿ ಟಿಪ್ಪರ್ ಲಾರಿ, ಇನ್ನೊಂದು ಟಿಪ್ಪರ್ ಲಾರಿಗಳು ಸಾಕಷ್ಟು ಈ ಮಧ್ಯೆ ಅವ್ರಿಗೂ ಭಯ ಇಲ್ಲ ಅವ್ರಿಗೆ. ಈ ಇನ್ನೊಂದು ಯಾರು DL ಇದೆಯಾ ಇಲ್ಲ ಏನೂ ಗೊತ್ತಿಲ್ಲ ಅವರು. ಈ ಮಧ್ಯೆ ಚಿಕ್ಕಬಳ್ಳಾಪುರ ಸುತ್ತಮುತ್ತೂ ಸುಮಾರು ಒಂದು ತಿಂಗಳಿಂದ ಈಚೆಗೆ ಒಂದು 4 ಆಕ್ಸಿಡೆಂಟ್ ಆಗಿದೆ. 4 ಆಕ್ಸಿಡೆಂಟ್ ಟಿಪ್ಪರ್ ಹೊಡ್ಕೊಂಡೋಗಿ 2 ವೀಲರ್ ಅವ್ರಿಗೆ ಎಲ್ಲ ತೀರ್ಕೊಂಡಿದ್ದಾರೆ, ಅಲ್ಲಿ ಎಲ್ಲ ಮೃತಪಟ್ಟಿರ್ತಾರೆ. ಅದರಿಂದ ಟಿಪ್ಪರ್ ನಮ್ಮ ಪೊಲೀಸ್ ಇಲಾಖೆ ಮೊದಲು ಈ ಏನು ಮಾಲೀಕರನ್ನ ಕರೆಸಿ ಅವ್ರನ್ನ ಯಾರಿಗೆ ಲೈಸೆನ್ಸ್ ಇದೆ ಯಾರಿಗಿಲ್ಲ ಅಂತ ಪರಿಶೀಲನೆ ಮಾಡಿ ಅವ್ರು ಸ್ವಲ್ಪ ಎಲ್ಲರಿಗೂ ಎಚ್ಚರಿಕೆ ಕೊಡಬೇಕು ಅಂತ ತಮ್ಮ ವಾಹಿನಿ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿ ನಮ್ಮ SC ಹುಡುಗರು, ನಮ್ಮ ಹುಡುಗರೆ ಕೂಲಿ ಕಾರ್ಮಿಕ ಕೆಲಸಕ್ಕೆ ಹೋಗಿ ಬರ್ತಾಯಿದ್ರು 4 ಜನ. ಅವರು ಈ ಥರ ಈ ಕಡೆಯಿಂದ ಶಿಡ್ಲಘಟ್ಟ ಕಡೆಯಿಂದ ಟಿಪ್ಪರ್ ಬಂದಿದೆ. ಇಲ್ಲಿ ನಮ್ಮ ಗೇಟ್ ಸ್ವಲ್ಪ ಇಕ್ಕಟ್ಟಿದೆ ಸರ್. ಅಲ್ಲಿ ಒಂದು 30 ವರ್ಷದ ಮೊದಲೇ ಇದ್ದಿದ್ದು ಮೋರಿ ಆ ಥರನೇ ಐತೆ. ಅಲ್ಲಿ ರೋಡ್ ಹೊಸ ಮೋರಿ ಕಟ್ಟಿದ್ದಾರೆ, ರೋಡ್ ಅಗಲ ಮಾಡಿಲ್ಲ. ಅವರು ಏನು ಮಾಡಿದ್ದಾರೆ, ಸ್ವಲ್ಪ ಮುಂದ್ಗಡೆನೇ ಎಳ್ಕೊಂಡಿದ್ದಾರೆ ಗಾಡಿ. ಆ ಕಡೆಯಿಂದ ಟಿಪ್ಪರ್ ಬಂದಿದೆ ಸ್ಪೀಡಾಗಿ, ಟಚ್ ಆಗಿ ಇಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಪಾಪ. ಮೃತಪಟ್ಟು ಅವನು ಒಂದು ರೀಸೆಂಟಾಗಿ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದ ನಮ್ಮ ಹುಡುಗ ಚಿಕ್ಕಬಳ್ಳಾಪುರದಲ್ಲಿ. ಒಂದು 8 ತಿಂಗಳು 1 ವರ್ಷ ಆಗಿತ್ತು. ಅವರು ಅಣ್ಣ ತಮ್ಮಂದಿರಿಬ್ಬರೇ ಮಕ್ಕಳಿದ್ದಿದ್ದು, 2 ತೀರ್ಕೊಂಡಿದ್ದಾರೆ. ಅವ್ರಿಗೆ ತಾಯಿಗೆ ಇನ್ನು ಮಕ್ಕಳೇ ಇಲ್ಲ, ಆ ಥರ ಇದೆ ಪಾಪ. ಅವ್ರ ಗಂಡನೂ ಇಲ್ಲ, ಆ ಥರ ಆಗಿ ಪಾಪ ಅವ್ರಿಗೆ ಜಾಸ್ತಿ ಅನ್ಯಾಯ ಆಗಿದೆ. ಇದು ಸ್ವಲ್ಪ ಟಿಪ್ಪರ್ಗಳು ಅವಳಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಸರ್. ಈ ಸೌಂಡ್ಗಳು, ಈ ಸ್ಪೀಡು, ಈ ನಾವು 2 ವೀಲರಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋದ್ರೂ ಗಾಡಿನೇ ಶೇಕ್ ಆಗುತ್ತೆ ಸರ್. ಆ ಥರ ಸ್ಪೀಡ್ ಇರುತ್ತೆ. ಆ ಯಾರನ್ನುಗಳು, ಆ ಸೌಂಡ್ಗಳು ಸ್ವಲ್ಪ ಸಂಬಂಧಪಟ್ಟ ಇಲಾಖೆಯವರು ಅದನ್ನೆಲ್ಲ ಸ್ವಲ್ಪ ತನಿಖೆ ಇದು ಮಾಡಿಕೊಂಡ್ರೆ ಸ್ವಲ್ಪ ಇದು ಜನಗಳಿಗೆ ಏನೋ ಒಂದು ಅವಾಯ್ಡ್ ಆಗುತ್ತೆ, ಒಂದು ನೆಮ್ಮದಿ ಇರುತ್ತೆ ಸರ್ ಅಷ್ಟೇ. ಇನ್ನು ಅಪಘಾತದ ವಿಚಾರ ತಿಳಿದು ಸ್ಥಳಕ್ಕೆ SP ಕುಶಾಲ್ ಚೌಕ್ಸೆ ಆದಿಯಾಗಿ ಚಿಕ್ಕಬಳ್ಳಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತದೇಹಗಳನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿದ್ರು. ದುರ್ಘಟನೆ ನಡೆದಿದೆ. ಈ ಕಡೆಯಿಂದ ಚಿಕ್ಕಬಳ್ಳಾಪುರ ಕಡೆಯಿಂದ ಬರಬೇಕಾದ್ರೆ ನಮಗೆ U-turn ತಗೋಬೇಕು. ಅಜ್ವಾರ ಗ್ರಾಮಕ್ಕೆ U-turn ತಗೋಬೇಕಾದ್ರೆ ಏನಾಯ್ತು ಅಂದರೆ ಆ ಕಡೆ ಟಿಪ್ಪರ್ ಬಂದಿದೆ. ಸೊ ಟಿಪ್ಪರು ಕಂಟ್ರೋಲ್ ಸಿಗ್ದಿಲ್ವಾ ಇಲ್ಲ ಬೈಕ್ಸ್ ಕಂಟ್ರೋಲ್ ಸಿಕ್ಕಿದ ಗೊತ್ತಿಲ್ಲ, ಬಟ್ ಆಕ್ಸಿಡೆಂಟ್ ಆಗಿದೆ. ಮತ್ತು ಪಾಪ ಊರಲ್ಲೆಲ್ಲ ಸ್ವಲ್ಪ ಒಂಥರ ಏನು ವಾತಾವರಣ ದುಃಖದ ವಾತಾವರಣ ತುಂಬಿದೆ. ಸೊ ಏನು ಮಾತಾಡ್ಬೇಕು ಅನ್ನೋದು ಒಂದು ಊಹೆ ಇದೆ, ಯಾವ ಥರ ಊಹೆ ಮಾಡೋಕ್ಕೂ ಆಗ್ತಿಲ್ಲ.
ಇದು ಯಾವ ರೀತಿ ಆಕ್ಸಿಡೆಂಟ್ ಅಂದರೆ ಊಹೆ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ದುರ್ಘಟನೆ ನಡೆದಿದೆ. ಇನ್ನೊಂದು ದುಃಖದ ವಿಷಯ ಅಂದರೆ ಒಂದೇ ಮನೆಯಲ್ಲಿ ಇಬ್ಬರು ಮಕ್ಕಳು, ಅಣ್ಣ ತಮ್ಮಂದ್ರೆ ಇಬ್ಬರು ಮಕ್ಕಳು ಇರೋ ತಾಯಿ, ತಂದೆ ಇಲ್ಲ ಪಾಪ ಅವ್ರಿಗೆ, ತಾಯಿ ಇರೋದು ಪಾಪ ಅವ್ರ ಗತಿ ಏನು ಅಂತ ಇವಾಗ ಇದು ಮದುವೆ ಆಗಿ ಒಂದು ದೊಡ್ಡ ಮಗನಿಗೆ ನರಸಿಂಹ ಅನ್ನೋ ಹುಡುಗನಿಗೆ ಮದುವೆಯಾಗಿ 6 ತಿಂಗಳಾಗಿದೆ ಅಷ್ಟೇ, ಹೆಚ್ಚಿಗೆ ಆಗಿಲ್ಲ, 6 ತಿಂಗಳಾಗಿದೆ ಪಾಪ. ಈಗ ಅವ್ರ ಮನೆಯಲ್ಲಿ ದುಃಖದ ವಾತಾವರಣ ಇದೆ, ಊರಲ್ಲಿ ತಡ್ಕೊಳಕ್ಕಾಗ್ತಿಲ್ಲ. ಸೊ ಟಿಪ್ಪರು ಸಿಕ್ಕಾಪಟ್ಟೆ ಸ್ಪೀಡ್ ಬಂದಿದೆ, ಇಲ್ಲಿ ಒಂದು ಯಾವುದೇ ರೀತಿ ಒಂದು ಹಂಪ್ಸ್ ಇಲ್ಲ, ಮತ್ತು ಅಲ್ಲಿ ಒಂದು ಮೋರಿ ಇದೆ, ಒಂದು ಟ್ರಾನ್ಸ್ಫಾರಮ್ ಇದೆ. ಈ ಹೈವೇ ಅವ್ರಿಗೆ ಕಂಪ್ಲೇಂಟ್ ಮಾಡಿ ತುಂಬ ಸಲ ನಾನೇ ಕಂಪ್ಲೇಂಟ್ ಮಾಡಿದ್ದೀನಿ, ಮತ್ತು ಟ್ರಾನ್ಸ್ಫಾರಮ್ಗೆ KEB ಜೈ ಕಡೆ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಒಂದು 3-4 ಸಲ ನಾನೇ ಕಂಪ್ಲೇಂಟ್ ಮಾಡಿದ್ದೀನಿ. ಆ ಸ್ಪೀಡ್ ಕಂಟ್ರೋಲ್ಗೆ ಅವ್ರು ಸಿಗೋದಿಲ್ಲ. ಆ ಟಿಪ್ಪರ್ ಆ ಸ್ಪೀಡಲ್ಲಿ ಬಂದರೆ ಈ ಕಡೆ ಓಡಾಡೋ ಜನರಿಗೆ ಸ್ವಲ್ಪ ತುಂಬ ತೊಂದರೆ ಆಗ್ತಾ ಇದೆ. ಇನ್ನು ಅಪಘಾತ ನಂತರ ಟಿಪ್ಪರ್ ಚಾಲಕ ಎಸ್ಕೇಪ್ ಆಗಿದ್ದು, ಸದ್ಯ ಟಿಪ್ಪರ್ ಅನ್ನ ವಶಕ್ಕೆ ಪಡೆದಿರುವ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಚಾಲಕನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಒಟ್ನಲ್ಲಿ ಒಂದೇ ಗ್ರಾಮದ 4 ಯುವಕರ ಸಾವಿನಿಂದ ಇಡೀ ಗ್ರಾಮದಲ್ಲಿ ಸೂತಕದ ವಾತಾವರಣ ಮನೆ ಮಾಡಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕ್ರಿಸ್ಮಸ್ ಸಂಭ್ರಮ ಮುಗಿಸಿ ಬೈಕ್ನಲ್ಲಿ ಮನೆಗೆ ತೆರಳುತ್ತಿದ್ದ ಯುವಕರ ಮೇಲೆ ಜವರಾಯ ತನ್ನ ಅಟ್ಟಹಾಸ ಮೆರೆದಿದ್ದಾನೆ. ಮೃತರ ಪೋಷಕರು ನಿತ್ರಾಣರಾಗಿದ್ದಾರೆ. ಮೃತರ ಮನೆಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದು ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಮೀಟಿಂಗ್ಗಳಲ್ಲಿ ಐಆರ್ ಅಫಿಷಿಯಲ್ಸ್ ಬೈತಾರೆ, ಏನ್ ಮಾಡೋದು? ಐಆರ್ ಅಫಿಷಿಯಲ್ಸ್ಗೆ ಯಾವ ಮನೆ ಅವ್ರಿಗೆ ಎಷ್ಟೆಷ್ಟು ಹೋಗ್ತಾ ಇದೆಯೋ ತಿಂಗಳಿಗೆ ಯಾವನಿಗೆ ಗೊತ್ತು? ಆ ಅಯೋಗ್ಯರಿಗೆ ಅವ್ರ ಮನೆಗಳಲ್ಲಿ ಸಮಸ್ಯೆ ಆದ್ರೆ ಗೊತ್ತಾಗುತ್ತೆ. ವಿತ್ ನೋವಿಂದ ಹೇಳ್ತಿದ್ದೀನಿ, ಈ ಐಆರ್ ಅಫಿಷಿಯಲ್ಸ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಕಾಮನ್ ಸೆನ್ಸ್ ಇಂದ ಬಿಹೇವ್ ಮಾಡಬೇಕು. ಡಿಸೆಂಬರ್ 25 ಎಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ. ಚಿಕ್ಕಬಳ್ಳಾಪುರದಾದ್ಯಂತ ಬಲು ಜೋರಾಗೇ ಇತ್ತು. ಚರ್ಚ್ಗಳೆಲ್ಲ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿದ್ದವು. ಇನ್ನು ಕ್ರಿಸ್ಮಸ್ ಸಡಗರ ಮುಗಿಸಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವರದತ್ತ 4 ಯುವಕರು ಬೈಕ್ನಲ್ಲಿ ಮುಖ ಮಾಡಿದ್ದರು. ಗುರುವಾರ ರಾತ್ರಿ ಸುಮಾರು 9:30 ಸಮಯದ ಆಸುಪಾಸಿನಲ್ಲಿ ಅಜ್ಜವರದ ಗೇಟ್ ಬಳಿ ಟಿಪ್ಪರ್ ಲಾರಿಗೆ ಯುವಕರಿದ್ದ ಬೈಕ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ಭೀಕರತೆಗೆ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತಕ್ಕೆ ಇಡೀ ಅಜ್ಜವರ ಗ್ರಾಮ ಬೆಚ್ಚಿ ಬಿದ್ದಿತ್ತು. ಇನ್ನು ಘಟನೆ ನಡೆದ 10ರಿಂದ 15 ನಿಮಿಷದ ಆಸುಪಾಸಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ವಿಷಯ ಮುಟ್ಟಿದೆ. ತಕ್ಷಣವೇ ಎಚ್ಚೆತ್ತ ಶಾಸಕರು ಸ್ಥಳೀಯ ಮುಖಂಡರು ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು, ಸುಮಾರು 10 ಗಂಟೆಯ ವೇಳೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ DKಶಿಯವರ ಜೊತೆ ಘಟನೆ ಬಗ್ಗೆ ಚರ್ಚಿಸಿದ್ದಾರೆ. ಇನ್ನು ಘಟನೆಯಲ್ಲಿ ಅಜ್ಜವಾರ ಗ್ರಾಮದ 22 ವರ್ಷದ ನರಸಿಂಹಮೂರ್ತಿ, 19 ವರ್ಷದ ನಂದೇಶ್, 18 ವರ್ಷದ ಅರುಣ್ ಹಾಗೂ 23 ವರ್ಷದ ಮನೋಜ್ ಮೃತ ದುರ್ದೈವಿಗಳಾಗಿದ್ದಾರೆ. ನರಸಿಂಹಮೂರ್ತಿಗೆ 6 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು. ಪತ್ನಿ ಈಗ ಗರ್ಭಿಣಿ. ನರಸಿಂಹಮೂರ್ತಿ ಹಾಗೂ ನಂದೇಶ್ ಸಹೋದರರಾಗಿದ್ದು, ಶುಕ್ರವಾರ ಬೆಳಗ್ಗೆ ಮೃತರ ಮನೆಗಳಿಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಸಾಂತ್ವನ ಹೇಳಿ ಅಂತ್ಯಕ್ರಿಯೆಗೆ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ನೀಡಿದರು. ಅಲ್ಲದೆ ಮೃತರ ಸಹೋದರಿಯೊಬ್ಬರು ನೆರೆಯ ತೆಲಂಗಾಣದ ಸಿದ್ದಿಪೇಟೆಯಲ್ಲಿನ ಸತ್ಯಸಾಯಿಬಾಬಾರವರಿಗೆ ಸೇರಿದಂತಹ ವಿದ್ಯಾಸಂಸ್ಥೆಯಲ್ಲಿ ನವನೀತ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ವಿಷಯ ತಿಳಿದ ಶಾಸಕ ಪ್ರದೀಪ್ ಈಶ್ವರ್ ಅಲ್ಲಿನ ಮುಖ್ಯಮಂತ್ರಿಯವರನ್ನ ಸಂಪರ್ಕಿಸಿ ಮೃತನ ಸಹೋದರಿಯನ್ನು ಯಾವುದೇ ಅಡೆತಡೆ ಇಲ್ಲದೆ ವಿಶೇಷ ವಿಮಾನದಲ್ಲಿ ಕಳುಹಿಸಿಕೊಡುವಂತೆ ಮನವಿ ಮಾಡಿ ಸಹೋದರನ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗುವಂತೆ ಮಾಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡುವ ಮೂಲಕ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದು, ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಕಿಲ್ಲರ್ ಟಿಪ್ಪರ್ಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಂತಹ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ಹಿರಿಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಲೈನ್ ಅಂತ ರವಂತ್ ಲೈನ್ ಕ್ರಾಸ್ ಸರ್ ಕೊಟ್ಟೆ ಮೇಲೆ ಸರ್ ಸಿದ್ದಿಪೇಟೆ ಮಗು ಹೆಸರು ಸರ್. ನಮಸ್ಕಾರ ಸರ್.
ಸ್ವಾಮಿ ಸಿದ್ದಿಪೇಟೆ ಅಲ್ಲಿ ನಿಮ್ಮದು ಪ್ರಶಾಂತಿ ನಿಕೇತನ್ ಇದೆಯಲ್ಲ, ಅಲ್ಲಿ ನಮ್ಮ ಅಜ್ವಾರದ ಮಗು ಓದ್ತಾ ಇದೆ. ಅದೇ ಅವ್ರ ಅಣ್ಣ ರಾತ್ರಿ ಬೈಕ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ. ಈಗ ನಾನು ನವನೀತಾ ಅಂತ, ನೀವೇನಾದರೂ ಈಗ ಮಗುನ ಹೈದರಾಬಾದ್ ಏರ್ಪೋರ್ಟಿಗೆ ಡ್ರಾಪ್ ಮಾಡಿಸ್ತೀರಾ ಸ್ವಾಮಿ? ನೀವೀಗ ಮಾಡಿದ್ರೆ ನಾನೊಂದು 11:30 ಅಲ್ಲ, ಈಗ ನೀವು ಈಗ ಬಿಟ್ಟರು ನಾನು 11 ಗಂಟೆಗೆ ಅಲ್ಲಿ ಟಿಕೆಟ್ ಬುಕ್ ಮಾಡ್ತೀನಿ. 3 ಅವರ್, ನಾನೊಂದು 11 ಗಂಟೆಗೆ ಮಾಡ್ತೀನಿ ಟಿಕೆಟ್ ಸ್ವಾಮಿ. ಸ್ವಲ್ಪ ಹಂಗೆ ಇಮಿಡಿಯೇಟ್ ಅಲ್ಲಿ ಬಿಡಿಸಿ ಸ್ವಾಮಿ ಮಗನ. ಅರವಿಂದ್ 11ರಿಂದ 12 ಮಧ್ಯೆ ಟಿಕೆಟ್ ಬುಕ್ ಮಾಡಿ. ಆಧಾರ್ ಕೊಡಮ್ಮ, ಫೋಟೋ ಹೊಡೆದು ಸ್ವಾಮಿಗಳಿಗೆ ಹಾಕ್ತೀನಿ ನಾನು. ಹೋಗ್ತೀನಿ ಕೊಸ್ತಿದ್ದಾಗ ಅದೇನಿಗೆ ಕಾರ್ಯ ಇಲ್ಲ, ಬೇಡ 11:30 ಮಾಡಿ. ಈಗ ಇಲ್ಲಿ 12:30 1ಕ್ಕೆ ಬರ್ತದೆ. ಒಂದು ವೆಹಿಕಲ್ ಕಳಿಸಿ 1:30 ಕಳಿಸಿ. కొడుకు ఇద్దరు కొత్త పోదా తింటా ఉంది. ಅರವಿಂದ್ ಸರ್ తీసుకో నేను మిగతా దేవుడు సీఎం సార్ మాట్లాడి కుటుంబంకి ఏమనుకోనుకోను. మేము 11:30 అవుతుంది ఎయిర్పోర్ట్ నుంచి వచ్చేప్పటికి. పాప ఎంత చెప్పినా ఇంటా ఉంది. ఆ మోరీ ఉంది, మోరీ క్లీన్ చేసి నీళ్ళంతా ఇట్లా వస్తుంది. వాళ్ళు చెప్పిండారు దేనంత మరి చూసిరాతవా వాన వస్తే అంతా దిగిపోతుంది. ఆ ముసలి లేదు. ಬಳಿ ನಮ್ಮ ಅಜ್ವಾರದ SC/ST ಸಮುದಾಯದ 4 ಜನ ಯುವಕರು, ಒಬ್ಬ ಹುಡುಗ ಮೊಬೈಲ್ ಶಾಪಲ್ಲಿ ಕೆಲಸ ಮಾಡ್ತಿದ್ದ, ಇನ್ನೊಂದು 2 ಹುಡುಗರು ಡೆಕೋರೇಷನ್ಗೆ ಹೋಗ್ತಿದ್ರು, ಒಬ್ಬ ಹುಡುಗ ಡಿಮಾರ್ಟಲ್ಲಿ ಕೆಲಸ ಮಾಡ್ತಿದ್ದ. ರಾತ್ರಿ ಸ್ನೇಹಿತರು ಕ್ರಿಸ್ಮಸ್ ಹಬ್ಬಕ್ಕೆ ಹೋಗಿ ಬರೋವಾಗ ಆ ಕಡೆಯಿಂದ ಶಿಡ್ಲಘಟ್ಟ ಕಡೆಯಿಂದ ಟಿಪ್ಪರ್ ತುಂಬ ಫಾಸ್ಟಾಗಿ ಬಂದಿದೆ. ಆ ಟಿಪ್ಪರ್ನ ನಿರ್ಲಕ್ಷ್ಯದಿಂದ 4 ಜನ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಈಗ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಲಾಯಿತು. ಈಗ ಪೋಸ್ಟ್ ಮಾರ್ಟಮ್ಗೆ ಹೋಗಿ ಇದು ಮಾಡ್ತಿದ್ದೀನಿ. ಮತ್ತು ಈಗಲೇ ಜಿಲ್ಲಾಧಿಕಾರಿಗಳು ಮನೆಗೆ ಹೋಗಿ ಭೇಟಿ ಮಾಡಿ ಅಜ್ವಾರದ SC ಸಮುದಾಯದವ್ರಿಗೆ ಇಮಿಡಿಯೇಟಾಗಿ, ಈಗ ಸ್ವಲ್ಪ ಸ್ಮಶಾನಕ್ಕೆ ಜಾಗದ ಸಮಸ್ಯೆ ಇದೆ, ಅದು ಇಮಿಡಿಯೇಟಾಗಿ ಆದಷ್ಟು ಬೇಗ ಆರ್ಡರ್ ಮಾಡ್ಸೋಕ್ಕೆ ಈಗ DC ತಹಸೀಲ್ದಾರ್ ಅವ್ರನ್ನ ಕರೆದಿದ್ದೀನಿ. ಈಗ ಅಲ್ಲಿ ಮಾತಾಡಿ ಆದಷ್ಟು ಬೇಗ ಅದು ವ್ಯವಸ್ಥೆ ಮಾಡ್ತೀನಿ. ಮತ್ತು ಕಳೆದ 1 ತಿಂಗಳಲ್ಲಿ ಬರೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ದಟ್ಟ ಮಂಜಿನಿಂದ 50 ಜನ ತೀರ್ಕೊಂಡಿದ್ದಾರೆ. ಮತ್ತು ಈ ಸಿಗ್ನಲ್ಸ್ ಎಲ್ಲ ಆಕ್ಸಿಡೆಂಟ್ಸಿಂದನೂ ತುಂಬ ಜನ ತೀರ್ಕೊತಾ ಇದ್ದಾರೆ. ನಾನೆಲ್ಲ ಚಿಕ್ಕಬಳ್ಳಾಪುರದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾವೀಗ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ದೀವಿ, ಫಾಲೋ ಮಾಡಿ. ಅರ್ಲಿ ಮಾರ್ನಿಂಗ್ ದಯವಿಟ್ಟು ಈ ಮಂಜಲ್ಲಿ ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ಬರೀ ಚಿಕ್ಕಬಳ್ಳಾಪುರದಲ್ಲೇ 1 ತಿಂಗಳಲ್ಲಣ 50 ಜನ ಈ ದಟ್ಟ ಮಂಜಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಮತ್ತೆ ರಿಪೀಟ್ ಆಗಬಾರ್ದು. ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನೀವು ನಿಮ್ಮ ಹಳ್ಳಿಯಲ್ಲೇ ಆಗಲಿ ದಯವಿಟ್ಟು ಹೆಲ್ಮೆಟ್ ಹಾಕಿ. ಆಕ್ಸಿಡೆಂಟ್ಸ್ ಯಾರು ಬೇಕು ಅಂತ ಯಾರು ಹೋಗಿ ಗಾಡಿ ತಗೊಂಡೋಗಿ ಯಾರು ಹೋಗಿ ಗುದ್ಕೊಳ್ಳಲ್ಲ, ಹಂಗಾಗೋಗುತ್ತೆ ಅಷ್ಟೇ. ಪಾಪ ಕುಟುಂಬ ಸಮಸ್ಯೆಗೆ ಸಿಗಾಕೊಳ್ಳುತ್ತೆ. ನೋಡಿ, ಒಬ್ಬ ಹುಡುಗನಿಗೆ 8 ತಿಂಗಳಾಗಿದೆ ಮದುವೆ ಆಗಿ, ಆ ಮಗು BE 3rd ಇಯರ್ ಮಾಡ್ತಿದ್ದೆ ದೊಡ್ಡಬಳ್ಳಾಪುರದಲ್ಲಿ. ಪಾಪ ಮನೆ ಕುಟುಂಬದ ನೋವು ನೋಡೋಕ್ಕಾಗಲ್ಲ. ಸೊ ದೇವರ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ನಾನು ವರ್ಷಗಳಿಂದ ನಾನು ಟಿಪ್ಪರ್ ವಿರೋಧದಲ್ಲಿ ಇದ್ದೀವಿ. ನಾನು ಡೈರೆಕ್ಷನ್ ಕೊಟ್ಟು ತಹಸೀಲ್ದಾರ್ಗೂ ಹೇಳಿದೆ, ಅವನ್ನೆಲ್ಲ ಸೀಸ್ ಮಾಡಿರಿ ಅಂತ. ಸೀಸ್ ಮಾಡಿದ್ರೆ ಕೆಲವರು ಉನ್ನತ ಅಧಿಕಾರಿಗಳು ಆಫೀಸರ್ಸ್ನೇ ಬೈತಾರೆ. ನಾವೇನು ಮಾಡೋದು? ಅವ್ರ ಮನೆಗಳಲ್ಲಿ ಯಾವನಾದರೂ ಸತ್ತೋದ್ರೆ ಬುದ್ಧಿ ಬರುತ್ತೆ, ಬೇರೆಯವ್ರ ಮನೆಗಳಲ್ಲಿ ಸತ್ತೋದಾಗ ನೋವು ಹೆಂಗೆ ಗೊತ್ತಾಗುತ್ತೆ? ನಾನು ಆಫೀಸರ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟು ಅವ್ರಿಗೆಲ್ಲ ಅಯೋಗ್ಯರಿಗೆ 20ಅಲ್ಲಿ ಬರೋಕ್ಕೆ ಹೇಳ್ರಿ, ಸ್ಪೀಡ್ ಲಿಮಿಟ್ ಹಾಕ್ರಿ ಅಂದರೆ ಅವ್ರಿಗೆ ಇಷ್ಟ ಬಂದಂಗೆ ಟಿಪ್ಪರ್ಗಳು. ಈಗ 4 ಕುಟುಂಬಗಳಿಗೆ ಯಾವನ ಆಗ್ತಾನೆ? ಅಲ್ಲಿ ಚರ್ಚೆ ಮಾಡೋದಲ್ಲ, ನಾನು ಔಟ್ ಆ್ಯಂಡ್ ಔಟ್ ನಾನು ವಿರೋಧ ಮಾಡ್ಕೊಂಡೇ ಬರ್ತಿದ್ದೀನಲ್ಲ. ನನಗೆ ಯಾವನಿಂದ ಏನಾಗಬೇಕು?
ನನ್ನ ಕ್ಷೇತ್ರದ ಜನತೆಗೆ ತೊಂದರೆ ಆದ್ರೆ ಪಾಪ ನಾವು ಆಫೀಸರ್ಸ್ ಹೋಗಿ ಸಮಸ್ಯೆ ಅವ್ರ ಪಾಪ ನೀವು ಗಮನಿಸಿದೀರಾ, ತಹಸೀಲ್ದಾರ್ ಹೋಗಿ ಟಿಪ್ಪರ್ಗಳು ನಿಲ್ಲಿಸಿ ಸೀಸ್ ಮಾಡಿದ್ರೆ ಮೀಟಿಂಗ್ಗಳಲ್ಲಿ ಹೈಯರ್ ಅಫಿಷಿಯಲ್ಸ್ ಬೈತಾರೆ. ಏನ್ ಮಾಡೋದು? ಹೈಯರ್ ಅಫಿಷಿಯಲ್ಸ್ಗೆ ಯಾವನೇ ಅವ್ರಿಗೆ ಎಷ್ಟೆಷ್ಟು ಹೋಗ್ತಾ ಇದೆಯೋ ತಿಂಗಳಿಗೆ ಯಾವನಿಗೆ ಗೊತ್ತು? ಆ ಅಯೋಗ್ಯರಿಗೆ ಅವ್ರ ಮನೆಗಳಲ್ಲಿ ಸಮಸ್ಯೆ ಆದ್ರೆ ಗೊತ್ತಾಗುತ್ತೆ. ವಿತ್ ನೋವಿಂದ ಹೇಳ್ತಿದ್ದೀನಿ, ಈ ಹೈಯರ್ ಅಫಿಷಿಯಲ್ಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಕಾಮನ್ ಸೆನ್ಸ್ ಇಂದ ಬಿಹೇವ್ ಮಾಡಬೇಕು. ಹಿಂಗೆ ತಾಲೂಕಲ್ಲಿ ಹಿಂಗೆಲ್ಲ ಹುಡುಗರು ಟಿಪ್ಪರ್ ಸ್ಪೀಡ್ಗಳಿಂದ ಸತ್ತೋಗ್ತಾ ಇದ್ದಾರೆ. ಏನ್ ಮಾಡಕ್ಕಾಗುತ್ತೆ ರೀ? ಈಗ ತಹಸೀಲ್ದಾರ್ ಆಗ್ಲಿ ಸಬ್ ಇನ್ಸ್ಪೆಕ್ಟರ್ ಆಗ್ಲಿ ಅವ್ರೊಬ್ರೆ ಏನ್ ಮಾಡಕ್ಕಾಗುತ್ತೆ? ನಾವಂತೂ ನೋಡಿ ಆ ಟಿಪ್ಪರ್ ಓನರ್ನ ತಂದು ಕೂರಿಸಿದೀನಿ, ರಾತ್ರಿನೇ ಗೊತ್ತಾಗಿದ ತಕ್ಷಣ ಅರೆಸ್ಟ್ ಮಾಡಿಸಿದೀವಿ. ಈಗ ಆ ಟಿಪ್ಪರ್ ಓನರ್ ಇಂದನೂ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಿಸ್ತೀನಿ. ನಾನು ರಾತ್ರಿ ಈ ಘಟನೆ ಗೊತ್ತಾಗಿದ ತಕ್ಷಣ ಮುಖ್ಯಮಂತ್ರಿಗಳನ್ನ ಮಾತಾಡಿದೆ, ಮುಖ್ಯಮಂತ್ರಿಗಳ ನಿಧಿಯಿಂದನೂ ನಾನು ಅನೌನ್ಸ್ ಮಾಡಿಸ್ತೀನಿ. ಅವ್ರ ಕುಟುಂಬಕ್ಕೆ ಏನು ಸಹಾಯ ಆಗುತ್ತೋ ಅದು ನಾನು ಮಾಡ್ತೀನಿ. ಕಳವಾರ ಅರುಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ವೈಕುಂಠ ಏಕಾದಶಿ ಮಹೋತ್ಸವ ದಿನಾಂಕ 30/12/2025 ಮಂಗಳವಾರ ಬೆಳಿಗ್ಗೆ 8:30ಕ್ಕೆ ವೈಕುಂಠ ದ್ವಾರ ದರ್ಶನ. ಈ ಬಾರಿ ಸ್ವಾಮಿಯವರಿಗೆ ರೇಷ್ಮೆ ಗೂಡಿನಿಂದ ತಯಾರಾದ ವಿಶೇಷ ಬೃಹತ್ ಪವಿತ್ರ ಮಾಲೆಯಿಂದ ಅಲಂಕಾರ ಮಾಡಲಾಗಿರುತ್ತದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೈವಿ ಕಾರ್ಯಕ್ರಮದಲ್ಲಿ ತನು ಮನ ಧನ ಧಾನ್ಯಾದಿಗಳ ಸಹಾಯದೊಂದಿಗೆ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ವಿಶೇಷ ಸೂಚನೆ: ದಿನಾಂಕ 30, 31 ಹಾಗೂ ಜನವರಿ 1ರಂದು ಸ್ವಾಮಿಗೆ ವಿಶೇಷ ಪೂಜೆ ಇರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಅರ್ಚಕರು ಮಧುಸೂದನ್ ಭಟ್ಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9164383696. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ A ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್ WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ: ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆಟೋ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ: MJ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ: ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ.
ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲ್ಯಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1,299 ಪ್ರತಿ ಚದರ ಅಡಿ. ಸೀಮಿತ ಫ್ಲ್ಯಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್, ಇಕೋಟೌನ್ ಇನ್ಕಾರ್ಪೊರೇಷನ್. ಟ್ರ್ಯಾಕ್ಟರ್, ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, BB ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಇದು 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಇತರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. ಅನದರ್ ನಂಬರ್ 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಬೈಕ್ ಹಾಗೂ ಟಿಪ್ಪರ್ ನಡುವೆ ನಡೆದ ಅಪಘಾತದಲ್ಲಿ 4 ಮಂದಿ ಯುವಕರು ಸಾವನ್ನಪ್ಪಿದ್ದು, ಮೃತ ಕುಟುಂಬಸ್ಥರ ಮನೆಗಳಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಟಿಪ್ಪರ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ 4 ಯುವಕರು ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ಗೇಟ್ ಬಳಿ ಗುರುವಾರ ರಾತ್ರಿ ನಡೆದಿತ್ತು. ಹೀಗಾಗಿ ಅಜ್ಜವಾರ ಗ್ರಾಮಕ್ಕೆ ಸಂಸದ ಸುಧಾಕರ್ ಭೇಟಿ ನೀಡಿ ಮೃತ ಯುವಕರ ಅಂತಿಮ ದರ್ಶನ ಪಡೆದರು. ಇದೇ ವೇಳೆ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸಂಸದ ಸುಧಾಕರ್ ವೈಯಕ್ತಿಕವಾಗಿ ತಲಾ ಒಬ್ಬರಿಗೆ 50,000 ಪರಿಹಾರ ಧನ ನೀಡಿ ಆರ್ಥಿಕ ಸಹಾಯ ಮಾಡಿದರು.
ಪ್ರಭಾಕರ್ ಸರ್ ಚೂರಿಂದ ಬನ್ನಿ. ನೋಡೋಣ, ನಾನು ಸ್ವಲ್ಪ ಪ್ರಧಾನಮಂತ್ರಿಗಳು ಬರ್ತಿದ್ದೀನಿ ಎಲ್ಲ ಹೇಳಿದ್ದೀನಿ, ಸ್ಟೇಟ್ ಗೌರ್ಮೆಂಟ್ಗೂ ಹೇಳ್ತೀನಿ, ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಕೂಡ ಏನಾದರೂ ಮಾಡಬೇಕು. ಏನು ಹಣ ಕೊಟ್ಟರು ಮಗು ಬರಲ್ಲ. ಮೋಹನ್ ಗಂಡ್ಮಗು ಒಬ್ಬನೇ, ಹೆಣ್ಮಕ್ಳು ಇಬ್ಬರು. ನನಗೆ ಧೈರ್ಯ ಇಲ್ಲ, ನನಗೆ ಬಾವಿ ಬರ್ತಾ ಇದೆ ಪಾಪ. ಏನು ಯಾಕೆ ಭಾಳ ಅನ್ಯಾಯ ಆಗಿದೆ ಮನೆಗೆ. ಭಾಳ ಅನ್ಯಾಯ ಅಂದರೆ ಅದು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಎಲ್ಲ ಹೇಳ್ಬೇಡ ಪಾಪ, ಆ ಮಗು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದಾಳೆ ಈಗ ಪಾಪ. ಇದೇ ವೇಳೆ ಮಾತನಾಡಿದ ಸಂಸದ ಸುಧಾಕರ್, ಇದೊಂದು ಆಘಾತಕಾರಿ ಘಟನೆ. ಒಂದೇ ಮನೆಯಲ್ಲಿ ಅಣ್ಣ ತಮ್ಮ ಇಬ್ಬರು ಸಹ ಮೃತಪಟ್ಟಿದ್ದಾರೆ. ತಾಯಿಗೆ ಆಧಾರವಾಗಿದ್ದ ಗಂಡು ಮಕ್ಕಳು ಇಲ್ಲದೆ ತಾಯಿ ದಿಕ್ಕು ತೋಚದಂತಾಗಿದ್ದಾರೆ. ಇಂತಹ ಸ್ಥಿತಿ ಯಾವ ತಾಯಿಗೂ ಬೇಡ ಎಂದು ಘಟನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ಅಪಘಾತಗಳು ನೋಡಿದ್ದೀನಿ, ಆದರೆ ಒಂದೇ ಗ್ರಾಮದಲ್ಲಿ ಒಂದೇ ಸಮುದಾಯದ 4 ತರುಣರು, ಯುವಕರು ಅವರು ಕನಸು ಕಾಣಂಥ ವೇಳೆಯಲ್ಲಿ ಅವರೇ ಇವತ್ತು ಅಪಘಾತಕ್ಕೆ ಈಡಾಗಿ ಇವತ್ತು ಇಲ್ಲದೆ ಇರುವಂಥದ್ದು ಅತೀವ ದುಃಖ ಆಗಿದೆ ನನಗೆ ವೈಯಕ್ತಿಕವಾಗಿ ಕೂಡ. ಮತ್ತು ಒಂದು ತಾಯಿ, ಅವ್ರಿಗೆ 2 ಮಕ್ಕಳು, 2 ಗಂಡು ಮಕ್ಕಳು, ಇನ್ಯಾವ ಮಕ್ಕಳು ಇಲ್ಲ. ಇತ್ತೀಚೆಗೆ ಅವರು ಗಂಡನನ್ನು ಕಳ್ಕೊಂಡಿರ್ತಕ್ಕಂಥ 2 ಗಂಡು ಮಕ್ಕಳು ಇವತ್ತು ಸಾವಿಗೆ ಈಡಾಗಿರುವಂಥದ್ದು. ಆ ತಾಯಿಗೆ ಹೇಗೆ ಸಾಂತ್ವನ ಹೇಳಬೇಕು, ಆ ದುಃಖ ಹೇಗೆ ಅವರು ತಡ್ಕೊಳ್ಳೋಂಥ ಶಕ್ತಿ ಆ ಭಗವಂತ ಕೊಡ್ತಾನೆ. ನಿಜವಾಗಿಯೂ ಕೂಡ ಈ ಒಂದು ದೃಶ್ಯ ನೋಡಲಿಕ್ಕೆ ಆಗ್ತಾಯಿಲ್ಲ. ಭಾಳಷ್ಟು ಮನಸ್ಸಿಗೆ ಘಾಸಿಯಾಗಿದೆ, ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಅಷ್ಟು ನೋವು. ಇವತ್ತು ಅಜ್ವಾರ ಗ್ರಾಮದಲ್ಲಿ ಶೋಕದ ವಾತಾವರಣ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರು, ಈ ಭಾಗದ ಜನರು ಇವತ್ತು ಈ ಒಂದು ಅವರ ನೋವಿನಲ್ಲಿ ಆ ನೋವನ್ನು ಹಂಚ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ನಾನು ಇಷ್ಟನ್ನೇ ಹೇಳ್ತೇನೆ, ಯಾವ ತಾಯಿ ತಂದೆಗೂ ಕೂಡ ಈ ರೀತಿಯ ಪರಿಸ್ಥಿತಿ ಆಗಬಾರ್ದು. ಆದರೂ ಕೂಡ ಭಗವಂತ ಏನು ಇಚ್ಛೆ ಇದೆ ಗೊತ್ತಿಲ್ಲ ನನಗೆ. ಅವರಿಗೆ ಸಾಂತ್ವನವನ್ನು ಹೇಳೋದ್ರ ಜೊತೆಗೆ ಭಗವಂತ ಅವರಿಗೆ ಎಲ್ಲ ರೀತಿಯಲ್ಲಿ ಔದಾರ್ಯವನ್ನು, ಶಕ್ತಿಯನ್ನು, ನೈತಿಕ ಶಕ್ತಿಯನ್ನು, ಆಶೀರ್ವಾದವನ್ನು ಅವ್ರ ಮೇಲೆ ಭಗವಂತ ಇಟ್ಟಿರಬೇಕು. ಮದುವೆ ಆಗಿ ಒಬ್ಬರಿಗೆ ಕೇವಲ 6 ತಿಂಗಳಾಗಿದೆ. ಅಂಥ ಒಂದು ಹೆಣ್ಮಗಳು ಕೂಡ ಇವತ್ತು ನತದೃಷ್ಟಿಯಾಗಿ ಸಣ್ಣ ವಯಸ್ಸಿನಲ್ಲಿ ಇವತ್ತು ವಿಧವೆ ಆಗಿರುವಂಥದ್ದು ನಿಜವಾಗಿಯೂ ಕೂಡ ಆಘಾತ ಆಗ್ತದೆ. ಇವತ್ತು ವೈಯಕ್ತಿಕವಾಗಿ ನಾವು ಏನೇ ಸ್ವಲ್ಪ ಹಣಕಾಸಿನ ಸಹಾಯ ಮಾಡಿದರೆ ಯಾರನ್ನು ನಾವು ತಂದು ಅವರನ್ನು ರಕ್ಷಣೆ ಮಾಡಲಿಕ್ಕಾಗಲ್ಲ. ಇವತ್ತು ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳಿಗೂ ಕೂಡ ನಾನು ಪತ್ರ ಬರೆದಿದ್ದೀನಿ. ಈಗ ಈ ಮೇಲ್ ಈಗ ಮಾಡಿ ಬಂದಿದ್ದೀನಿ ನಾನು. ಅಪಘಾತದಲ್ಲಿ ಅವರ ತಂದೆ ತಾಯಿಗಳಿಗೆ ತಾವು ಏನಾದರೂ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಬ್ಬರೂ ಕೂಡ ಇವತ್ತು ಏನಾದರೂ ಪರಿಹಾರ ಹಣವನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ನೋಡೋಣ, ನಾನು ಕೂಡ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಒಂದು 50,000 ರೂಪಾಯಿ ಕೊಟ್ಟಿದ್ದೀನಿ. ಮತ್ತು ಇನ್ನು ಮುಂದೆ ಅವ್ರಿಗೇನೇ ಮುಂದಿನ ದಿನಗಳಲ್ಲಿ ಏನೇ ಕಷ್ಟ ಕಾರ್ಯಗಳಿದ್ದರೂ ಕೂಡ ನಾನು ಅವರಲ್ಲಿ ಭಾಗಿಯಾಗಿ ನನ್ನ ಕೈಲಾದಷ್ಟು ನಾನು ಅವರಿಗೆ ಸಹಾಯ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. CM ಅವರಿಗಾಗಲೇ
ಮೃತರಿಗೆ ಪರಿಹಾರ ಘೋಷಣೆ ಮಾಡಿರುವ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಸದ ಸುಧಾಕರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನ ಮಂತ್ರಿಯವರಿಗೂ ಸಹ ಮೃತ ಕುಟುಂಬಸ್ಥರಿಗೆ ಪರಿಹಾರ ನೀಡಲು ಮನವಿ ಮಾಡಿಕೊಂಡಿರುವುದಾಗಿ ತಿಳಿಸಿದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಗ್ರಾಮದ ಅಂಚೆ ಕಚೇರಿಯಲ್ಲಿ ಪೋಸ್ಟ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಮಹಿಳಾ ಸಿಬ್ಬಂದಿ ಮೇಲೆ ಹಣ ಲಪಟಾಯಿಸಿರುವ ಗಂಭೀರ ಆರೋಪ ಗ್ರಾಮಸ್ಥರಿಂದ ಕೇಳಿಬಂದಿದೆ. ಗೌರಿಬಿದನೂರು ತಾಲೂಕಿನ ಹಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಗ್ರಾಮದ ಪೋಸ್ಟ್ಮನ್ ರಮ್ಯಾ ಹಣ ಲಪಟಾಯಿಸಿದ್ದಾರೆ ಎಂಬ ಗಂಭೀರ ಆರೋಪ ಗ್ರಾಮಸ್ಥರಿಂದ ಕೇಳಿಬಂದಿದೆ. ಸುಮಾರು 1200ಕ್ಕೂ ಅಧಿಕ ಖಾತೆದಾರರು ಹಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಖಾತೆಗಳನ್ನು ತೆರೆದಿದ್ದು ಎಫ್ಡಿ, ಆರ್ಡಿ, ಸೇವಿಂಗ್ಸ್ ಹೀಗೆ ಸಾವಿರದಿಂದ ಲಕ್ಷಗಟ್ಟಲೆ ಹಣವನ್ನ ಗ್ರಾಮಸ್ಥರು ಹೂಡಿಕೆ ಮಾಡಿದ್ದಾರೆ. 2013ರಿಂದ ಪೋಸ್ಟ್ಮನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ರಮ್ಯಾ ಗ್ರಾಮದಲ್ಲಿ ಹೆಣ್ಣು ಮಗಳಂತೆ ಎಲ್ಲರೊಂದಿಗೆ ಬೆರೆತು ಅಷ್ಟೇ ಪ್ರೀತಿ ವಾತ್ಸಲ್ಯದಿಂದ ಇರುತ್ತಿದ್ದಳಂತೆ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ಪೋಸ್ಟ್ಮನ್ ಆಗಿ ಕೆಲಸ ಮಾಡುತ್ತಿದ್ದು ಆಕೆಯಿಂದಲೇ ಈಗ ಪೋಸ್ಟ್ ಆಫೀಸ್ನಲ್ಲಿದ್ದ ಕೋಟ್ಯಾಂತರ ಹಣ ಮಂಗಮಯ ಆಗಿರುವ ಆರೋಪ ಕೇಳಿಬಂದಿದ್ದು ವೃದ್ಧರು, ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದೆ. $35,000 ನಾವು ಡಿಪಾಸಿಟ್ ಮಾಡಿದ್ದೀವಿ 5 ವರ್ಷಕ್ಕೆ. 35,000ಕ್ಕೆ 29,000, ಅದರಲ್ಲಿ 12,000 ಡ್ರಾ ಮಾಡಿದ್ದೀವಿ ನಾವು. 29,664 ರೂಪಾಯಿ ಇರಬೇಕಾಯ್ತು. 29,000 ಇಲ್ಲ, 664 ರೂಪಾಯಿ ಇದೆ. ಡೀಸೆಂಟ್ ಆಗಿ ನಮ್ಮ ತಾಯಿದು 34,000 ರೂಪಾಯಿ ಇಕ್ಕಿದ್ದೀವಿ. ಯಾವುದು ಅವ್ರ ತವ್ರ ಮನೆಯವ್ರು ತಮ್ಮವ್ರು ಕೊಟ್ಟಿದ್ರು. ಅದರಲ್ಲಿ ಪಾಸ್ಬುಕ್ ಇಲ್ಲ, ರಿಸಿಪ್ಟ್ ಬುಕ್ ಇಲ್ಲ, ಏನಿಲ್ಲ. ಬುಕ್ ಕೇಳಿದಾಗೆಲ್ಲ ತಾವು ಬರ್ತೀನಿ, ಆಫೀಸಲ್ಲಿ ಎಂಟ್ರಿ ಮಾಡ್ಕೊಂಡು ತಾವು ಬರ್ತೀನಿ ಅಂತ ಕೊಡ್ತಾ ಇದ್ದಾರೆ. ಇದುವರೆಗೂ ಇಲ್ಲ. ಕೇಳಿದಾಗೆಲ್ಲೂ ಈಗ ನಾಳೆ ಬರುತ್ತೆ ಆಫೀಸಲ್ಲಿ ಎಂಟ್ರಿ ಇಲ್ಲ, ನೆಟ್ವರ್ಕ್ ಇಲ್ಲ, ಇದಿಲ್ಲ ಅದಿಲ್ಲ ಅಂತ ಇದೇ ಸುಳ್ಳು ಹೇಳ್ಕೊಂಡು ಇದೇ ಬರ್ತಾ ಇದ್ದಾರೆ. ಯಾರು ಹೇಳ್ತಿದ್ರು ಆ ಥರ? ರಮ್ಯಾ. ಎಷ್ಟು ವರ್ಷದಿಂದ ಇಲ್ಲ ಅವ್ರು ಕೆಲಸ ಮಾಡ್ತಿದ್ದಾರೆ ಸರ್? ಅವರು ಒಂದು 3 ವರ್ಷ ಆಯ್ತು, 3-4 ವರ್ಷ ಆಯ್ತು. ಅವಾಗಿಂದ ಕೂಡ ಇದೇ ತರ ಏನಾದ್ರು ಇದೇ ತರ ಫಸ್ಟ್ ಟೈಮ್ ಮೊದಲು ಒಂದ್ಸತಿ ಆಗಿತ್ತು. ಯಾರೋ ರಾಯಮಗಳ್ಳಿ ಅವರು ಇದ್ರು, ಅವ್ರು ಇದೇ ತರ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ 8ನೇ ಟೈಮಲ್ಲಿ ಈ ತರ ಮಾಡ್ತಾ ಇರೋದು. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಆನಂದ್ ಅಂತ ಹೇಳ್ಬಿಟ್ಟು. ಎಷ್ಟು ಇಟ್ಟಿದ್ರಿ ನೀವು ಅಕೌಂಟ್ ಅಲ್ಲಿ? 29,000 ಇಕ್ಕಿದ್ವಿ, ಅದ್ರಾಗೆ 660 ರೂಪಾಯಿ ಆಯ್ತು ಸರ್ ಅಷ್ಟೇ. ಅದ್ರಾಗ ಏನಿಲ್ಲ, 35,000 ಇಕ್ಕಿದ್ವಿ, ಅದಕ್ಕೆ ಒಂದು ಇದು ಕೊಡ್ಲಿಲ್ಲ, ಬುಕ್ ಕೊಡ್ಲಿಲ್ಲ, ಗೊತ್ತಿಲ್ಲ ಅಂತಾಳೆ ಸಾಯಮ್ಮ. ರಮ್ಯಾ ಕೇಳ್ತಾರೆ ನನ್ಗೆ ಗೊತ್ತೇ ಇಲ್ಲ ಅಂತಾಳೆ. ಗ್ರಾಮದ ಕೆಲವೊಂದು ಮನೆಯವರಿಗೆ ಈಕೆಯೇ ಮನೆಯ ಬಳಿ ಹೋಗಿ ನಿಮ್ಮ ಖಾತೆಗೆ ಹಣ ತುಂಬಿ ಎಂದು ಬಲವಂತಪಡಿಸಿ ಹಣ ತುಂಬಿಸುವ ಕೆಲಸ ಕೂಡ ಮಾಡುತ್ತಿದ್ದಳಂತೆ. ವೃದ್ಧರು ಪಿಂಚಣಿ ಹಣವೂ ಕೂಡ ತೆಗೆದುಕೊಳ್ಳದೆ ಹಾಗೆಯೇ ಬಿಟ್ಟಿದ್ದು ಅವರು ಕಂಗಾಲಾಗಿದ್ದಾರೆ. ಇನ್ನು ಕೆಲವರು ತಮ್ಮ ಹಣವನ್ನು ಸೇವಿಂಗ್ಸ್ ರೂಪದಲ್ಲಿ ಇಟ್ಟಿದ್ದರೆ ಅವರ ಅಕೌಂಟ್ನಲ್ಲಿ ಹಣವೇ ಇಲ್ಲವಾಗಿದೆ. ಸುಮಾರು 2 ಕೋಟಿಗೂ ಅಧಿಕ ಹಣ ನಾಪತ್ತೆ ಆಗಿದೆ ಎಂಬುದು ಗ್ರಾಮಸ್ಥರ ಮಾತಾಗಿದೆ. ಅಂತ ಸರ್, ಅವಳು ಸ್ಕಾಲರ್ಶಿಪ್ ದುಡ್ಡು 2 ವರ್ಷದ ಬಂದಿತ್ತು, SB ಅಕೌಂಟಲ್ಲಿ ಇಟ್ಟಿದ್ಲು. ಮತ್ತೆ ಅದು ಬೇಡ, ಫಿಕ್ಸೆಡ್ ಮಾಡ್ತೀನಿ, ನಾನು ಲಾಸ್ಟ್ ಇಯರ್ ತಗೊಂತೀನಿ ಅಂತ ಫಿಕ್ಸೆಡ್ ಮಾಡಿದ್ದು. ಬಟ್ ಇವಾಗ ಚೆಕ್ ಮಾಡಿಸಿದ್ರೆ ಅಲ್ಲಿ ಅಮೌಂಟ್ ಏನು ಡಿಸ್ಪ್ಲೇ ಬರೀ 500 ಇದೆ ಅಷ್ಟೇ ಸರ್. ಎಲ್ಲಿ ಫಿಕ್ಸೆಡ್ ಮಾಡಿದ್ರು? ಏನು ಗೌರ್ಮೆಂಟ್ ಆಲ್ಕನಲ್ಲಿ ಪೋಸ್ಟ್ ಆಫೀಸಲ್ಲಿ. ಎಷ್ಟು ದಿನಗಳಿಂದ ಫಿಕ್ಸೆಡ್ ಮಾಡಿದ್ರು? ಒಂದು 3 ತಿಂಗಳಾಯ್ತು ಸರ್. ಯಾವಾಗ ನೋಡಿದಾಗ ಎಷ್ಟು ಅಮೌಂಟ್ ಇತ್ತು? 45,000 SB ಅಕೌಂಟ್ ಫುಲ್ ಎಲ್ಲ ಅಮೌಂಟ್ ತೆಗೆದ್ಬಿಟ್ಟು ಅವಳು ಫಿಕ್ಸೆಡ್ ಮಾಡ್ಕೊಂತೀನಿ ಅಂತ ಫಿಕ್ಸೆಡ್ ಮಾಡ್ಕೊಂಡು ಫಿಕ್ಸೆಡ್ ಮಾಡೋದಕ್ಕೆ ನನಗೆ ಯಾವುದೂ ಪಾಸ್ಬುಕ್ ಏನು ಕೊಟ್ಟಿಲ್ಲ. ಅವಳ ಮೇಲೆ ನಂಬಿಕೆ ಇತ್ತು, ಕೊಡ್ತಾಳೆ ಬಿಡು, ಆಫ್ಟರ್ ಡೆಲಿವರಿಗೆ ಹೊಟ್ಟೋದು ಸರಿ ಬಿಡು, ಡೆಲಿವರಿಗೆ ಹೋಗಿ ಮತ್ತೆ ಕೊಡ್ತಾಳೆ ಅಂತ ನಾನೇನು ಅದು ಇದು ಮಾಡ್ಕೊ. ಈ ತರ ಎಲ್ಲ ಬಂದು ಇದು ಮಾಡೋ ನಮಗೂ ಅದೇನಾಗಿದೆ ಅಂತ ಗೊತ್ತಿಲ್ಲ. ಇವಾಗ ನಮಗೂ ಅದು ಗೊತ್ತಾಗಲ್ಲ. ಇವಾಗ ಪಾಸ್ಬುಕ್ ಕೊಟ್ಟು ನೋಡಿದ್ರೆ ಬರೀ 500 ಇದೆ ಅಷ್ಟೇ ಸರ್. ಅದ್ರಲ್ಲಿ ಮಾಡವಳೆ ಇದು ಬುಕ್ಕಲ್ಲಿ ಅಮೌಂಟ್ ಐತೆ ಅಂತ ನೋಡಿಸ್ತಾ ಇತ್ತು, ಅಲ್ಲಿ ಬ್ಯಾಲೆನ್ಸ್ ನೋಡಿಸ್ತಾ ಇಲ್ಲ, ಬರೀ 200 ರೂಪಾಯಿ ನೋಡಿಸ್ತಾ ಇತ್ತು ಅಷ್ಟೇ. ಎಷ್ಟಿತ್ತು ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು? ಏನು ಅಂತ? 1,30,000. ಮೊನ್ನೆ 17,000 ತಗೊಂಡೆ.
ಇನ್ನು 13,000 ಬರಬೇಕು ನಮಗೆ. ಅದಕ್ಕೆ ಇವಾಗ ಎಷ್ಟು ತೋರಿಸ್ತಾ ಇದೆ? 1,200 ತೋರಿಸ್ತಾ. ಉಳಿಕೆ ದುಡ್ಡು ಎಲ್ಲೋಯ್ತು ಏನಂತ ಏನೋ ಗೊತ್ತಾಯ್ತು? ಅವ್ರದ್ದು ಪ್ರಾಬ್ಲಮ್. ಯಾರು ಅವಳು ಕಟ್ಟಿಸ್ಕೊಂಡಿರೋ ಪ್ರಾಬ್ಲಮ್. ಅದೇ ಯಾರು ಕಟ್ಟಿಸ್ಕೊಂಡಿದ್ದು? ಕೇಳಿದ್ರೆ ನಾವು ಬ್ಯಾಂಕ್ ಇದೆಲ್ಲ ಐತೆ ಅಂತ ಹೇಳ್ತಾರೆ. ಅಲ್ಲ ಕಟ್ಟಿಸ್ಕೊಂಡಿದ್ದು ಯಾರು ಅಂತ. ನಿಮ್ಮ ಹೆಸರು? ಸುಜಾತ. ಇನ್ನು ರೊಚ್ಚಿಗೆದ್ದ ಗ್ರಾಮಸ್ಥರು ಪೋಸ್ಟ್ ಆಫೀಸ್ಗೆ ಮುತ್ತಿಗೆ ಹಾಕಿದ್ದು ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳಕ್ಕೆ ಅಂಚೆ ಕಚೇರಿಯ ಗೌರಿಬಿದನೂರು ಶಾಖೆಯ ಅಧಿಕಾರಿಗಳಾದ ಹನುಮಂತಯ್ಯ ಮತ್ತು ಮೇಲ್ವಿಚಾರಕರಾದ ಕೃಷ್ಣಪ್ಪ ಭೇಟಿ ನೀಡಿದ್ದು, ಗ್ರಾಮಸ್ಥರಿಗೆ ಅಂಚೆ ಕಚೇರಿಯ ಅಧಿಕಾರಿಗಳು ಸರಿಯಾದ ಮಾಹಿತಿ ನೀಡದೆ ನಿರ್ಲಕ್ಷ್ಯ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಗಾಬರಿಗೊಂಡ ಗ್ರಾಮಸ್ಥರು ಅಧಿಕಾರಿಗಳ ಸಮೇತವಾಗಿ ಅಂಚೆ ಕಚೇರಿಯ ಬೀಗ ಜಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಯತೀಶ್ ಕುಮಾರ್ ಅಂತ, ನಮ್ದು ಆಳ್ಗನಹಳ್ಳಿ. ಈ ಪೋಸ್ಟ್ ಆಫೀಸ್ ರಮ್ಯಾನ ಇಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ನಾನು 19ನೇ ತಾರೀಕು 8ನೇ ತಿಂಗಳು 25ನೇ ತಾರೀಕು 5 ಲಕ್ಷ ರೂಪಾಯಿ ಅಮೌಂಟ್ ನಮ್ಮ ಮನೆ ಹತ್ರ ಕೊಟ್ಟಿದ್ದೀನಿ. ಒಂದೇ ಸತಿ ಕೊಟ್ಟಿದ್ರ? ಒಂದು 5 ಲಕ್ಷ ಒಂದೇ ಸಾರಿ ಕೊಟ್ಟಿದ್ದೀನಿ. ಅವ್ರಿಗೆ ಬುಕ್ಕಲ್ಲಿ ಬರ್ಕೊಟ್ಟಿದೆ. ಮತ್ತೆ ಒಂದು 2 ತಿಂಗಳಾದ್ಮೇಲೆ 14ನೇ ತಾರೀಕು 10ನೇ ತಿಂಗಳು 25ನೇ ತಾರೀಕು ನನಗೇನೋ ಅವಸರ ಅಂತ ಒಂದು 5,000 ರೂಪಾಯಿ ಅದ್ರ ಬಡ್ಡಿ ಇಸ್ಕೊಂಡಿದ್ದೀನಿ. ಮಿಕ್ಕಿದ್ದು ಬುಕ್ಕಲ್ಲಿ ಬರ್ದಾಗಿದೆ, ಸೀಲ್ ಹಾಕಿದೆ. ಇನ್ನು ಮಿಕ್ಕಿದ್ದು ಬಂದು ನನ್ನ ಅಮೌಂಟು 5,01,666 ರೂಪಾಯಿ ಬುಕ್ಕಲ್ಲಿ ಇದೆ. ಅವ್ರಿಗೆ ಸೀಲ್ ಹಾಕಿದೆ, ಸೈನ್ ಹಾಕಿದೆ. ಚೆಕ್ ಮಾಡಿದ್ರೆ ಬರೀ 500 ರೂಪಾಯಿ ತೋರಿಸ್ತಾ ಇದೆ. ಈ ದುಡ್ಡು ಎಲ್ಲೋಯ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಇನ್ನು ಘಟನೆಯನ್ನು ತಿಳಿದು ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಭೇಟಿ ನೀಡಿ ಗ್ರಾಮಸ್ಥರಿಗೆ ತಿಳಿ ಹೇಳಿ ದೂರು ನೀಡುವಂತೆ ಸೂಚನೆ ನೀಡಿದ್ದು, ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಈ ನೀರು ವಾಟರ್ ಪ್ಯೂರಿಫೈಯರ್ ಇಂದಾನೇ ತಗೊಂಡಿರೋದು. ತುಂಬಾ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆ ಅಲ್ಲ? ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ
9 ಗಂಟೆಯವರೆಗೆ ಲಭ್ಯವಿರುತ್ತಾರೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789 9141868736 9964695789. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕೆಎಸ್ಆರ್ಟಿಸಿಯ ಐಷಾರಾಮಿ ಬಸ್ಗೆ ನುಗ್ಗಿದ ಕಳ್ಳರ ಗ್ಯಾಂಗ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 55 ಲಕ್ಷ ಹಣ ದೋಚಿ ಪರಾರಿಯಾಗಿದ್ರು. ಆದರೆ ಕೃತ್ಯ ನಡೆದ 15 ದಿನಕ್ಕೆ ಪೊಲೀಸರು ಕಳ್ಳರ ಎಡೆಮುರಿ ಕಟ್ಟಿ ಹಣ ವಶಕ್ಕೆ ಪಡೆದಿದ್ದಾರೆ. ಅಂದು ಡಿಸೆಂಬರ್ 8 ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೊರಟಿದ್ದ ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್ಸು ಚಿಕ್ಕಬಳ್ಳಾಪುರದ ಅರೂರು ಬಳಿಯ ಸ್ವಾಗತ್ ಡೆಲಿಕಸಿ ಹೋಟೆಲ್ ಬಳಿ ಊಟಕ್ಕೆ ಅಂತ ನಿಲ್ಲಿಸಿತ್ತು. ಇದೇ ಬಸ್ನಲ್ಲಿ ಆಂಧ್ರ ಪ್ರದೇಶದ ರಿಯಲ್ ಎಸ್ಟೇಟ್ ಉದ್ಯಮಿ ವೆಂಕಟೇಶ್ವರ ರಾವ್ ಅನ್ನೋರು ಬೆಂಗಳೂರಿನಲ್ಲಿ ಮನೆ ಮಾರಾಟ ಮಾಡಿದ್ದ 55 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಂಡು ಹೈದರಾಬಾದ್ಗೆ ಪ್ರಯಾಣ ಮಾಡ್ತಾ ಇದ್ರು. ಇನ್ನು ಪ್ರಯಾಣಿಕರೆಲ್ಲರೂ ಊಟಕ್ಕೆ ಅಂತ ಹೋಗಿ ಬರುವಷ್ಟರಲ್ಲಿ ಬಸ್ನೊಳಗೆ ಎಂಟ್ರಿ ಕೊಟ್ಟಿದ್ದ ಕಳ್ಳರ ಗ್ಯಾಂಗ್ ಇದೇ ಬಸ್ನಲ್ಲಿದ್ದ ವೆಂಕಟೇಶ್ವರ ರಾವ್ಗೆ ಸೇರಿದ್ದ 55 ಲಕ್ಷ ರೂಪಾಯಿಗಳ ಹಣ ಇದ್ದಂತಹ ಬ್ಯಾಗನ್ನ ಕದ್ದೊಯ್ದು ಕಾರ್ನಲ್ಲಿ ಎಸ್ಕೇಪ್ ಆಗಿದ್ರು. ಹೀಗಾಗಿ ವೆಂಕಟೇಶ್ವರ ರಾವ್ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಮಧ್ಯಪ್ರದೇಶಕ್ಕೆ ತೆರಳಿ ಅಸ್ಲಾಂ ಖಾನ್ ಎಂಬುವನನ್ನ ಬಂಧಿಸಿ ಕರೆತಂದಿದ್ದು, ಆತನ ಬಳಿ ಇದ್ದ 55 ಲಕ್ಷ ರೂಪಾಯಿಗಳ ಹಣವನ್ನ ಮತ್ತು ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ವಾಪಸ್ ಬಂದಾಗ ಅವರು ನೋಡಿದ್ದಾರೆ ಕಿ ಅವರದು ಬ್ಯಾಗ್ ಗಾಯಬ್ ಆಗಿದೆ, ಬ್ಯಾಗ್ ಮಿಸ್ಸಿಂಗ್ ಆಗಿದೆ. ಅದ ವಿಚಾರ ಅದೇ ಟೈಮ್ ರಾತ್ರಿ ಅವರು ತಿಳಿಸಿದ್ದಾರೆ ಲೋಕಲ್ ಪೊಲೀಸ್ಗೆ. ರಾತ್ರಿ ಟೈಮ್ಗೆ ಗೊತ್ತಾಗಿದೆ ಕಿ ಈ ಥರ ಇನ್ಸಿಡೆಂಟ್ ಒಂದು ಆಗಿದೆ. ಅವ್ರಿಗೆ ಕೇಳಿದಾಗ ಅವರು ನಮಗೆ ಶೇರ್ ಮಾಡಿದ್ದಾರೆ ಕಿ ರಿಯಲ್ ಎಸ್ಟೇಟ್ ಡೀಲ್ ಒಂದು ಕ್ಲೋಸ್ ಮಾಡಿ ನಾನು ಬಂದಿದ್ದೀನಿ. ರಿಯಲ್ ಎಸ್ಟೇಟ್ ಡೀಲ್ದು ಡಾಕ್ಯುಮೆಂಟ್ಸ್ ಕೂಡ ಇದೆ ಸ್ವಲ್ಪ, ಜೊತೆಗೆ 55 ಲ್ಯಾಕ್ ಕ್ಯಾಶ್ ಇದೆ ಆ ಬ್ಯಾಗಲ್ಲಿ, ಅದು ಎಲ್ಲ ಫುಲ್ ಮಿಸ್ಸಿಂಗ್ ಆಗಿದೆ. ಆಮೇಲೆ ನಮ್ಮ ಗುಡಿಬಂಡೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇತೃತ್ವದಲ್ಲಿ ನಾವು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸ್ದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ.
ಆಮೇಲೆ ಅವರದು ಎಲ್ಲ ಮೂಮೆಂಟ್ ಯಾವ ಜಾಗ ಅವರು ಅದನ್ನು 8ನೇ ತಾರೀಕು ಬೆಂಗಳೂರು ಯಾವಾಗ ಹೋಗಿದ್ದಾರೆ ಹೈದರಾಬಾದಿಂದ, ಅದನ್ನು ಯಾವ ಜಾಗ ಹೋಗಿದ್ದಾರೆ, ಯಾವ ಜಾಗ ಊಟ ಮಾಡಿದ್ದಾರೆ, ಯಾರ್ಯಾರ ಜೊತೆ ಭೇಟಿ ಆಗಿದೆ, ಯಾವ ಆಟೋ ಟ್ಯಾಕ್ಸಿ ರಿಕ್ಷಾ ವಗೇರ ತಗೊಂಡಿದ್ದಾರೆ, ಅದು ಎಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ. CCTV ವಗೇರ ಎಲ್ಲ ಕಾಲ್ ರೆಕಾರ್ಡ್ಸ್ ವಗೇರ ಚೆಕ್ ಮಾಡಿದಾದಮೇಲೆ ನಮಗೆ ಗೊತ್ತಾಗಿದೆ ಕಿ ಈ ಕೇಸಲ್ಲಿ ಒಂದು ಗ್ಯಾಂಗ್ ಇನ್ವಾಲ್ಡ್ ಇದೆ. ಆ ಗ್ಯಾಂಗ್ ಮಧ್ಯಪ್ರದೇಶದ್ದು ಗ್ಯಾಂಗ್ ಇದೆ. ಮಧ್ಯಪ್ರದೇಶಲ್ಲಿ ಒಂದು ಡಿಸ್ಟಿಕ್ ಇದೆ ಧಾರ್, ಆ ಧಾರ್ ಡಿಸ್ಟಿಕ್ದು ಒಂದು ಗ್ಯಾಂಗ್ ಇದೆ. ಅದನ್ನು ಅವರು ಈ ಥರ ಅಫೆನ್ಸಸ್ ಕಮಿಟ್ ಮಾಡ್ತಾರೆ. ಮತ್ತು ನಮ್ಮ ಎವಿಡೆನ್ಸಸ್ದು ಪರಿಶೀಲನೆ ಮಾಡಿದಾಗ ನಮಗೆ ಅದು ಕೂಡ ಕನ್ಫರ್ಮ್ ಆಗಿದೆ ಕಿ ಯಾರು ಈ ಅಫೆನ್ಸ್ಗೆ ಮಾಡಿದ್ದಾರೆ. ಸೊ ನಾವು ಮಧ್ಯಪ್ರದೇಶಲ್ಲಿ ಧಾರ್ ಡಿಸ್ಟಿಕ್ SP ಜೊತೆ ಮಾತಾಡಿ ನಮ್ಮ ಟೀಮ್ ಅಲ್ಲಿ ಹೋಗಿದೆ. ಟೀಮಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತು PSI ಪುನೀತ್, ಮಂಚೇನಹಳ್ಳಿ PSI ಪುನೀತ್ ಮತ್ತು ಬೇರೆ ಸಿಬ್ಬಂದಿಗಳು ಧಾರ್ ಡಿಸ್ಟಿಕ್ಗೆ ಹೋಗಿದ್ದಾರೆ. ಅಲ್ಲಿ ಲೋಕಲ್ ಪೊಲೀಸ್ದು ಹೆಲ್ಪ್ ತಗೊಂಡು ಈ ಕೇಸಲ್ಲಿ ನಾವು ಮೇನ್ ಆರೋಪಿ ಯಾರು ಇದ್ದಾರೆ ಫಸ್ಟ್ ಅಸ್ಲಂ, ಇವರದು ವಾಸ ಮನ್ವಾರ್ ತಾಲೂಕಾ ಧಾರ್ ಡಿಸ್ಟಿಕ್, ಅವ್ರಿಗೆ ನಾವು ಈಗ ಕರ್ಕೊಂಡ್ಬಂದಿದ್ದೀವಿ. ನೋಡಿ ಅವರು ಸುಮಾರು ಅಫೆನ್ಸಸ್ ಈ ಥರ ಮಾಡಿದ್ದಾರೆ. ಅವ್ರದ್ದು ಕೆಲಸ ಅದು ಇದೆ ಬೇಸಿಕಲಿ ಕಿ ಕಳ್ಳತನ ಮಾಡಬೇಕು, ಈ ಥರ ಗಾಡಿ ವಗೇರಾಗೆ ಟಾರ್ಗೆಟ್ ಮಾಡಿ ಅಥವಾ ಮದುವೆ ವಗೇರ ಏನಾದರೂ ನಡ್ತಾ ಇದೆ ಆ ಹೋಟೆಲಲ್ಲಿ ಹೋಗಿ ಟಾರ್ಗೆಟ್ ಮಾಡಬೇಕು, ಈ ಥರದ್ದು ಕೇಸಸ್ ಇದೆ ಅವ್ರ ಮೇಲೆ ಬೇರೆ ಜಾಗ. ಅಂದ ಹಾಗೆ ಮಧ್ಯಪ್ರದೇಶದ ಅಸ್ಲಾಂ ಖಾನ್, ಅಭಿಯಾ ಖಾನ್, ಮುನೀರ್ ಖಾನ್ ಹಾಗೂ ಶೇರು ಅನ್ನೋರು ಈ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅಸಲಿಗೆ ಈ ಗ್ಯಾಂಗ್ನದ್ದು ಎಲ್ಲೆಲ್ಲಿ ಐಷಾರಾಮಿ ಬಸ್ಗಳು ಊಟಕ್ಕೆ ಅಂತ ನಿಲ್ಲಿಸುತ್ತೋ ಅಲ್ಲಿ ವಾಚ್ ಮಾಡಿ, ಅಬ್ಸರ್ವ್ ಮಾಡಿ ಬಸ್ನೊಳಗೆ ನುಗ್ಗಿ ಕೈಗೆ ಸಿಕ್ಕಂತಹ ಬ್ಯಾಗ್ಗಳನ್ನ ಕದ್ದೊಯ್ತಾ ಇದ್ರು. ಅಂತೆಯೇ ಅಂದು ಸಹ ಬಸ್ನೊಳಗೆ ನುಗ್ಗಿದಾಗ ಅವರಿಗೆ 55 ಲಕ್ಷ ರೂಪಾಯಿ ಇದ್ದಂತಹ ಬ್ಯಾಗ್ ಸಿಕ್ಬಿಟ್ಟಿದೆ. ಅಷ್ಟೊಂದು ಹಣ ನೋಡಿದ ಖದೀಮರು ಹಣವನ್ನ ತಮ್ಮ ಟಾಟಾ ಹ್ಯಾರಿಯರ್ ಕಾರ್ನಲ್ಲಿ ತೆಗೆದುಕೊಂಡು ಹೋಗೋ ಬದಲು ಪೊಲೀಸರಿಗೆ ಸಿಕ್ಕಿ ಬೀಳುವಂತಹ ಭಯದಲ್ಲಿ ಅಸ್ಲಾಂ ಖಾನ್ನನ್ನ ಇಲ್ಲೇ ಬಿಟ್ಟು ಬೀಚ್ಗಾನಹಳ್ಳಿ ಬಳಿ ಮಾಡಿದ್ದಂತಹ ಬಾಡಿಗೆ ಮನೆಯೊಂದರಲ್ಲಿ ಇದ್ದು 2-3 ದಿನದ ನಂತರ ಮಧ್ಯಪ್ರದೇಶಕ್ಕೆ ಬರುವಂತೆ ಹೊರಟೋಗಿದ್ದಾರೆ. ಆದರೆ ಅನಾರೋಗ್ಯಕ್ಕೆ ಈಡಾಗಿದ್ದ ಅಸ್ಲಾಂ ಖಾನ್ ಅಷ್ಟೊಂದು ಹಣವನ್ನ ಒಬ್ಬನೇ ತಗೊಂಡು ಹೋಗೋಕ್ಕೂ ಆಗಲ್ಲ ಅಂತ ಬಾಡಿಗೆ ಮನೆಯಲ್ಲೇ ಹಣವನ್ನ ಇಟ್ಟುಬಿಟ್ಟು ಮಧ್ಯಪ್ರದೇಶಕ್ಕೆ ಹೊರಟೋಗಿದ್ದ. ಆದರೆ ಅಷ್ಟರಲ್ಲೇ CCTVಗಳು, ಟೋಲ್ಗಳಲ್ಲಿ ಸಾಕಷ್ಟು ತಾಂತ್ರಿಕ ಮಾಹಿತಿಯನ್ನ ಕಲೆ ಹಾಕಿದ್ದ ಪೆರೇಸಂದ್ರ ಪೊಲೀಸರು ಮಧ್ಯಪ್ರದೇಶಕ್ಕೆ ತೆರಳಿ ಅಲ್ಲಿನ ಸ್ಥಳೀಯ ಪೊಲೀಸರ ಸಹಕಾರದಿಂದ ಅಸ್ಲಾಂ ಖಾನ್ ಅನ್ನ ಬಂಧಿಸಿ ಕರೆತಂದಿದ್ದಾರೆ. ಅವರು ಬೇರೆ 4 ಜನ ಆರೋಪಿ ಯಾವಾಗ ಬಂದಿತ್ತು ಅಫೆನ್ಸ್ ಮಾಡಿದ್ದಾರೆ, ಆ ದಿನ ಅವರು ಒಂದು ಗಾಡಿ ಯೂಸ್ ಮಾಡಿದ್ದಾರೆ. ಆಮೇಲೆ 3 ಜನ ಬೇರೆ ಏನೋ ಅಫೆನ್ಸ್ ನೋಡೋಕ್ಕೆ ಅವ್ರದ್ದು ರೆಗ್ಯುಲರ್ ಕೆಲಸ ಇದೇ ಥರ ಇದೆ. ಧಾರ್ ಪೊಲೀಸ್ಗೆ ಕೇಳಿದಾಗ ಅವರು ಹೇಳಿದ್ದಾರೆ ಕಿ ಮಂತ್ಲಿ ಬರ್ತಾರೆ ಊರಿಗೆ ವಾಪಸ್. ಅಫೆನ್ಸ್ ಮಾಡೋಕ್ಕೆ ಒಂದು ಬಾರಿ ಹೋಗಿದ್ದಾರೆ ತೋ 15-20 ಡೇಸ್ ಇದೇ ಥರ ಅಫೆನ್ಸ್ ಮಾಡ್ತಾರೆ ಎಲ್ಲ ಅಕ್ಕಪಕ್ಕ. ಈಗ ಈ ಬಾರಿ ಸೌತ್ ಇಂಡಿಯಾ ಬಂದಿದ್ದಾರೆ, ಕರ್ನಾಟಕ ಬಂದಿದ್ದಾರೆ, ತೋ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ ಯಾವ ಜಾಗ ಅಪಾರ್ಚುನಿಟಿ ಸಿಗುತ್ತೆ ಎಲ್ಲ ಕಡೆ ಓಡಾಡ್ತಾರೆ. ಅಪಾರ್ಚುನಿಟಿ ಯಾವ ಜಾಗ ಸಿಗುತ್ತೆ ಅದನ್ನು ಮಾಡಿ 3-4 ಅಫೆನ್ಸ್ ಮಾಡಿ ಆಮೇಲೆ ಊರಿಗೆ ವಾಪಸ್ ಹೋಗ್ತಾರೆ. ಈ ಬಾರಿ ಏನಾಯಿತು, ಈ 3 ಜನ ಅವರಿಗೆ ಬಿಟ್ಟು ಇಲ್ಲಿ ಈ ಕ್ಯಾಶ್ದು ಏನಾದರೂ ವ್ಯವಸ್ಥೆ ಮಾಡೋಣ, ಡಿವೈಡ್ ಮಾಡೋಣ, ಅಥವಾ ನಾವು ವಾಪಸ್ ಬರ್ತೀವಿ ಆಮೇಲೆ ಡಿವೈಡ್ ಮಾಡಿಕೊಂಡು ಬೇರೆ ಬೇರೆ ದಾರಿಯಿಂದ ಹೋಗೋಣ ಎಲ್ಲ. ಬಟ್ ಇವರಿಗೆ ಹೆಲ್ತ್ ಏನು ಅಪ್ಸೆಟ್ ಆಗಿದೆ, ತೋ ಇವರು ಕೂಡ ಎಲ್ಲ ಲಾಕ್ ಮಾಡಿ, ಮತ್ತು ಏನು ಭಯ ವಗೇರಿಂದ ಕೂಡ ನ್ಯೂಸ್ ವಗೇರ ಬಂದಿದೆ ಕಿ ಈ ಥರ ಕಳ್ಳತನ ಆಗಿದೆ, ಅದನ್ನು ಲಾಕ್ ಮಾಡಿ ಓಡಿ ಹೋಗಿದ್ದಾರೆ. ಬೈ ದಟ್ ಟೈಮ್ ನಮ್ಮ ಟೀಮ್ ಕೂಡ ಅಲ್ಲಿ ರೀಚ್ ಆಗಿ ಧಾರ್ ಪೊಲೀಸ್ದು ಹೆಲ್ಪ್ ತಗೊಂಡು ಅವರಿಗೆ ಅರೆಸ್ಟ್ ಮಾಡಿ ಬಂದಿದ್ದಾರೆ. ಇಲ್ಲ, ಇವರು ಎಲ್ಲ ಸೇಮ್ ಡಿಸ್ಟ್ರಿಕ್ಟ್, ಸೇಮ್ ತಾಲೂಕದವರು ಇದ್ದಾರೆ. 3 ಜನದು ತೋ ಸೇಮ್ ವಿಲೇಜ್ ಇದೆ, ಖೇರ್ವಾ ವಿಲೇಜ್. ರಿಲೇಷನ್ ಕೂಡ ಇದೆ ಇವರು. ಇನ್ನು ಪ್ರಕರಣದಲ್ಲಿ ಅಸ್ಲಾಂ ಖಾನ್ ಬಂಧನವಾಗಿ 55 ಲಕ್ಷ ಹಣ ಸಿಕ್ಕಿದೆ. ಆದರೆ ಉಳಿದ 3 ತಲೆಮರೆಸಿಕೊಂಡಿದ್ದು ಅವರ ಒಂದು ಬಂಧನಕ್ಕೂ ಬಲೆ ಬೀಸಲಾಗಿದೆ. ಇದರ ನಡುವೆ ಈ ಆರೋಪಿಗಳು ಗುಜರಾತ್ ನೋಂದಣಿಯ ಸ್ವಂತ ಟಾಟಾ ಹ್ಯಾರಿಯರ್ ಕಾರ್ನಲ್ಲಿ ಕರ್ನಾಟಕಕ್ಕೆ ಬಂದಿದ್ದು, ಕರ್ನಾಟಕಕ್ಕೆ ಬಂದ ಕೂಡಲೇ ಕರ್ನಾಟಕ ನೋಂದಣಿಯ ನಕಲಿ ಕಾರ್ ನಂಬರ್ ಅನ್ನ ಬಳಸಿದ್ದಾರೆ. ವಿಚಿತ್ರ ಅಂದ್ರೆ ಆ ನಕಲಿ ನಂಬರ್ ಪ್ಲೇಟ್ ರಾಜಕಾರಣಿಯೊಬ್ಬರದ್ದಾಗಿದೆ. ಇನ್ನು ಕಳ್ಳತನ ಮಾಡಿ ವಾಪಸ್ ಹೋಗುವಾಗ ಆಂಧ್ರದ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿ ಪೊಲೀಸರ ದಿಕ್ಕು ತಪ್ಪಿಸುವ ಪ್ರಯತ್ನಗಳನ್ನ ನಡೆಸಿದ್ದಾರೆ. ಆದ್ರೆ ಕಿಲಾಡಿ ಕಳ್ಳರು ಚಾಪೆ ಕೆಳಗೆ ದೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಈ ಪ್ರಕರಣವನ್ನ ಬೆದರಿಸಿದ್ದಾರೆ.
ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನೋಡಿ, ಟಿಪ್ಪರ್ ಲಾರಿಗೆ ಬೈಕ್ ಮುಖಾಮುಖಿ ಡಿಕ್ಕಿಯಾಗುತ್ತಲೇ ರಸ್ತೆಯ ಮೇಲೆ ಬಿದ್ದ ಬೈಕ್ ನೆಲಕ್ಕೆ ಉಜ್ಜಿ ಹಾಯುತ್ತಿರುವಂತಹ ಬೆಂಕಿಯ ಕಿಡಿಗಳು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದು ಎರಡೂ ವಾಹನಗಳು ಅಂದ್ರೆ ಟಿಪ್ಪರ್ ಲಾರಿ ಮತ್ತು ಬೈಕ್ನ ವೇಗ ಡಿಕ್ಕಿಯಾಗುವ ಸಮಯದಲ್ಲಿ ಎಷ್ಟಿದ್ವು ಅನ್ನೋದಕ್ಕೆ ಪುರಾವೆ ಅನ್ನೋ ಹಾಗೆ ಈ ಬೆಂಕಿಯ ಕಿಡಿಗಳು ಕಾಣ್ತಾ ಇವೆ. ಇನ್ನು ಅಪಘಾತದ ರಭಸಕ್ಕೆ ಲಾರಿಯ ಏಟಿಗೆ ಸಿಕ್ಕ ಆ ಯುವಕರು ಅಲ್ಲೇ ಉಸಿರು ಚೆಲ್ಲಿದ್ದನ್ನ ಸ್ಮರಿಸಬಹುದು. ಯಾಕೆ ಆ ಹುಡುಗರು ಹಾಗೆ ಲಾರಿಗೆ ಅಡ್ಡಲಾಗಿ ಹೋಗಿದ್ದಾರೆ? ರಸ್ತೆಯ ಎಡಭಾಗದಿಂದ ಬಲಭಾಗಕ್ಕೆ ಹೊರಳುವಾಗ ಎದುರಿನಿಂದ ಬರ್ತಾ ಇದ್ದ ವಾಹನದ ವೇಗವನ್ನ ಅಂದಾಜಿಸುವಲ್ಲಿ ವಿಫಲರಾದ್ರ, ಅಥವಾ ಲಾರಿ ಡ್ರೈವರ್ ಆದ್ರೂ ಹಠಾತ್ ಆಗಿ ಎದುರಿಗೆ ಬಂದ ಬೈಕ್ ಕಂಡು ವೇಗ ನಿಯಂತ್ರಿಸುವಲ್ಲಿ ವಿಫಲರಾದ್ರ ಗೊತ್ತಿಲ್ಲ. ಆದ್ರೆ ಈ ಅಪಘಾತವಂತೂ 3 ಮನೆಗಳಲ್ಲಿ ಆಳೆತ್ತರಕ್ಕೆ ಬೆಳೆದು ನಿಂತ ಮಕ್ಕಳನ್ನ ಕಳೆದುಕೊಂಡು ಗಂಡು ದಿಕ್ಕಿಲ್ಲದಂತೆ ಶೋಕ ಸಾಗರಕ್ಕೆ ತಳ್ಳಿವೆ ಎಂಬುದಂತೂ ಸತ್ಯ. ಹೀಗಾಗಿ ರಸ್ತೆ ದಾಟುವಾಗ, ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಹೊರಳುವಾಗ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕಾದಂಥ ಅವಶ್ಯಕತೆ ಇದ್ದೇ ಇದೆ. ಇಲ್ಲದಿದ್ರೆ ಹೀಗೆ ಕ್ಷಣಾರ್ಧದಲ್ಲಿ ನಡೆಯುವಂತಹ ಅಪಘಾತಗಳು ನಮ್ಮ ಬದುಕನ್ನ, ಜೀವನವನ್ನ ಸರ್ವನಾಶ ಮಾಡ್ತವೆ. ಜೊತೆಗೆ ನಮ್ಮನ್ನೇ ನಂಬಿಕೊಂಡಿರುವಂತಹ ಕುಟುಂಬಗಳ ಪಾಲಿಗೆ ಕತ್ತಲೆಯನ್ನ ತಂದೊಡ್ತವೆ ಅನ್ನೋದಂತೂ ಸತ್ಯ. ಹೀಗಾಗಿ ವಾಹನಗಳನ್ನು ಓಡಿಸುವಾಗ ಎಚ್ಚರವಿರಲಿ. ಇದು MMTVಯ ಕಾಳಜಿ, ಕಳಕಳಿ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕ್ರಿಸ್ಮಸ್ ಸಂಭ್ರಮ ಮುಗಿಸಿ ಮನೆಗೆ ತೆರಳಿದ್ದ ಯುವಕರು. ಟಿಪ್ಪರ್ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ, ಇಡೀ ಗ್ರಾಮಕ್ಕೆ ಸೂತಕದ ಛಾಯೆ ಮೂಡಿಸಿದ ಯುವಕರ ಸಾವು. ಯುವಕರ ಮೇಲೆ ಜವರಾಯನ ಅಟ್ಟಹಾಸ, ದಿಕ್ಕು ತೋಚದಂತಾದ ಮೃತರ ಕುಟುಂಬಸ್ಥರು ಧೈರ್ಯ ತುಂಬಿ ಪರಿಹಾರದ ಭರವಸೆ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಟಿಪ್ಪರ್ ಹಾಗೂ ಬೈಕ್ ಅಪಘಾತದಲ್ಲಿ ಯುವಕರ ಸಾವು ಪ್ರಕರಣ, ಮೃತರ ಮನೆಗಳಿಗೆ ಭೇಟಿ ಸಾಂತ್ವನ ಹೇಳಿ ಪರಿಹಾರದ ಭರವಸೆ ನೀಡಿದ ಸಂಸದ ಸುಧಾಕರ್. ಅಂಚೆ ಕಚೇರಿಯಲ್ಲಿನ ಪೋಸ್ಟ್ ಮ್ಯಾನ್ ಗೋಲ್ಮಾಲ್ ಆರೋಪ, ಗ್ರಾಮಸ್ಥರ ಆಕ್ರೋಶ, ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.